ವೈಕುಂಠದಲ್ಲಿ ಶ್ರೀಪತಿ ಸಿರಿಯವೇದ ಇದ್ದ ದೇವನು ಕರುಣೆ ಸೃಷ್ಟಿಯ ಬೀರಿ ಜಗದೆ ಕರುಣೆ ಸೃಷ್ಟಿಯ ಬೀರಿ ಜಗದೆ ಕರುಣ ನಿಧಿ ಶ್ರೀಗರಿಯು ಧ್ವರವ ವೈಕುಂಠದಲ್ಲಿ ಶ್ರೀಪತಿ ಸಿರಿಯ ಬೇಗ ಸುತ ಇದ್ದ ದೇವನು ಲಕ್ಷ್ಮೀನಾರಾಯಣರಾಗಿ ನಾವು ವೈಕುಂಠದಲ್ಲಿ ಇದ್ದೇವೆ. ಸತ್ಯ ಪ್ರಭು, ಇದು ನಮ್ಮ ವಾಸಸ್ಥಾನ. ಸತ್ಯ. ವೈಕುಂಠ ಅಂದರೆ ಏನು? ಆತಂಕವಿಲ್ಲದಂತಹ ಕ್ಷೇತ್ರ ಅಂತ ಕರೆಯುತ್ತಾರೆ, ಅದು ಸತ್ಯವೂ ಹೌದು. ಖಂಡಿತ. ಆದರೆ ಈಗ ನಾವು ವಾಸ ಮಾಡುವಂತ ಸ್ಥಳ ಇದಾಗಿದ್ದರೂ ಕೂಡ ಇದು ಒಂದು ಕಾಲದಲ್ಲಿ ಲಯಗೊಂಡಿದೆ ಅನ್ನುವ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಹೌದೇ ಅಲ್ವೇ? ಚತುರ್ಯುಗಗಳು ಮರಳಿ ಮರಳಿ 1000 ವರ್ಷ ಬರುತ್ತಿದೆ, ಅಜಜ ಒಂದು ದಿನವೆನಿಸಿಕೊಳ್ತಾರೆ. ಅಂತ 100 ದಿನಗಳಿಗೆ ಒಂದು ಕಲ್ಪ ಆಗ್ತದೆ. ಕಲ್ಪದ ಅಂತ್ಯವೇ ಪ್ರಳಯ ಆಗಿ ಸಕಲ ಜೀವರಾಶಿಗಳು ಸಕಲ ಲೋಕವೂ ಕೂಡ ನಾಶವಾಗ್ತದೆ ಅನ್ನುವಂತ ಸತ್ಯವನ್ನು ನಾವು ಕಂಡುಕೊಂಡವರು. ಆ ಹೊತ್ತಿನಲ್ಲಿ ತ್ರಿಮೂರ್ತಿಗಳಂತಹ ನಾವು ಭೂಮಿಗೆ ಬಂದಿದ್ದೇವೆ. ಅಂದರೆ ಮಾಯೆಯ ಮುಖಾಂತರವಾಗಿ ಸೃಷ್ಟಿಸಲ್ಪಟ್ಟಂತಹ ನಾವು ಕತ್ತಲಿನ ಕೋಣೆಯಲ್ಲಿ ಇದ್ದಂತೆ ಭಾಸವಾಗ್ತಾ ಇತ್ತು. ನೆಲದಲ್ಲಿ ಜಲರಾಶಿ, ಸುತ್ತಲೂ ಕತ್ತಲಿನ ರಾಶಿಯ ಮಧ್ಯೆ 3 ಮೂರ್ಛೆಗಳಾದಂತಹ ನಾವು ಕಾಣಿಸಿಕೊಂಡಾಗ ಮುಂದೇನು ಅನ್ನುವಂತ ಪ್ರಶ್ನೆಗೆ ಉತ್ತರ ದೊರೆಯಲಿಲ್ಲ. ಆ ಆತಂಕದ ಸಂದರ್ಭದಲ್ಲಿ ಗಗನದಲ್ಲಿ ಮೊಳಗಿತು ಒಂದು ನುಡಿ, ಮಾಯೆಯನ್ನು ಪ್ರಾರ್ಥಿಸಿಕೊಳ್ಳಿ ಎಂದು ಪ್ರಾರ್ಥಿಸಿಕೊಂಡಾಗ ಆದಿಮಾಯೆ ಪ್ರತ್ಯಕ್ಷರಾದರು. 3 ಮೂರ್ತಿಗಳಂತ ನಮ್ಮನ್ನು ಮಕ್ಕಳೆಂದು ಹರಿದಾಗ ಸಂತೋಷ ಪಟ್ಟವರು ನಾವು ಆ ಹೊತ್ತಿನಲ್ಲಿ. ಅಲ್ವೇ? ತಾಯಿಯಲ್ಲಿ ಕೇಳು, ಅಮ್ಮ ನಮ್ಮ ಸೃಷ್ಟಿಗೆ ಕಾರಣವೇನು? ಆಗ ತಾಯಿ ಹೇಳಿದ್ದೇನು, ಹೋದ ಕಲ್ಪದಲ್ಲಿ ಲಯವಾದ ಜೀವಿಗಳ ಸೃಷ್ಟಿಸಬೇಕು ಮಕ್ಕಳೇ. ಅದಕ್ಕೋಸ್ಕರವಾಗಿ ಕರೆಯುವುದಕ್ಕೆ ಒಂದು ಹೆಸರು, ಇರುವುದಕ್ಕೊಂದು ವಾಸಸ್ಥಳ, ದುಡಿಯುವುದಕ್ಕೊಂದು ಕೆಲಸ ಕೊಟ್ಟಿದ್ದಾರೆ. ಬ್ರಹ್ಮನಿಗೆ ಸತ್ಯಲೋಕ ಹಾಗೂ ಸೃಷ್ಟಿಸುವಂತಹ ಕೆಲಸ, ಹಾಗೆ ನಾರಾಯಣನಂತಹ ನನಗೆ ವೈಕುಂಠವು ವಾಸಸ್ಥಳವಾಗಿ ಪಾಲನೆ ಮಾಡುವಂತಹ ಬಹುದೊಡ್ಡ ಹೊಣೆಗಾರಿಕೆಯನ್ನು ನನ್ನ ಭುಜದ ಮೇಲೆ ಹಾಕಿದ್ರು. ಈ ಹೊತ್ತಿನಲ್ಲಿ ಸೃಷ್ಟಿಸಲ್ಪಟ್ಟಂತಹ ವ್ಯಕ್ತಿಗಳು ಯಾರಿದ್ದರು, ಜೀವರಾಶಿ ಯಾರಿದ್ದಾರೋ ಅಂತವರ ನಾಶವನ್ನು ಮಾಡುವಂತ ಕೆಲಸವನ್ನು ಪರಮೇಶ್ವರನಿಗೆ ಕೊಟ್ಟಿದ್ದಾರೆ. ಲಯ ಅಂದರೆ ನಾಶ ಅಂತ ಅರ್ಥವೂ ಉಂಟು, ಹಾಗಂತ ಬಂದಲ್ಲಿಗೆ ಕಳುಹಿಸುವುದು ಅಂತ ಉಂಟು, ವಿಲೀನ ಅಂತ ಉಂಟು. ಆ ಮೂಲಕವಾಗಿ ಕೆಲಸಕ್ಕೆ ನಾವು ತೊಡಗಿಸಿಕೊಂಡಾಗ ವೇದಿಕೆ ಒಂದು ಬೇಕಲ್ಲ. ಹೌದು. ಸೃಷ್ಟಿಗೆ ಒಂದು ವೇದಿಕೆ ಬೇಕು, ಲಯ ಮಾಡುವುದಕ್ಕೊಂದು ವೇದಿಕೆ ಬೇಕು, ಪಾಲನೆಗೆ ಒಂದು ವೇದಿಕೆ ಬೇಕು. ಅದಕ್ಕಾಗಿ ಮೇದಿನಿಯನ್ನು ನಿರ್ಮಿಸಿದೆ, ಮಧು ಕೈಟವರನ್ನು ಕೊಂಡು ಮಧುಸೂದನ ನೆನೆಸಿಕೊಂಡೆ ನಾನು. ಆ ಮೂಲಕವಾಗಿ ಬ್ರಹ್ಮ ಸೃಷ್ಟಿ ಆಯಿತು. ಅದೇ ರೀತಿ ದುಷ್ಟರನ್ನು ಕೊಲ್ಲುವಂತಹ ಕಾಯಕವನ್ನು ಆತನೂ ಮಾಡಿದ, ಪರಮೇಶ್ವರ ಮಾಡಿದ. ಆದರೆ ನಾನೂ ಕೂಡ ಮುಂದೆ ಪಾಲಿಸುವಂತಹ ಸಂದರ್ಭದಲ್ಲಿ ಹೇಗಿರಬೇಕು, ಅದಕ್ಕೆ ಮೂಲ ಶಕ್ತಿಯ ಅವಶ್ಯಕತೆ ಇದೆ ಎಂದು ಭಾವಿಸಿಕೊಂಡಂತಹ ನಾವು 3 ಕೂಡ ಭಾವಿಸಿಕೊಂಡಿದ್ದೇವೆ. ಸೃಷ್ಟಿಸುವುದಕ್ಕೆ ಏನು ಬೇಕು ಹೇಳು? ಜ್ಞಾನ ಬೇಕು. ಅದಕ್ಕೆ ಜ್ಞಾನ ದೇವತೆಯಾದಂತಹ ಸರಸ್ವತಿಯನ್ನು ಆತ ವಿಲನವಾದ. ಹಾಗಂತ ಪಾಲಿಸುವುದಕ್ಕೆ ಧನ ಬೇಕು. ಹೌದು, ಧನಲಕ್ಷ್ಮಿಯಾದಂತಹ ನೀನು ನನ್ನನ್ನು ಸೇರಿಸಿಕೊಂಡೆ. ಲಯಗೊಳಿಸುವುದಕ್ಕೆ ಶಕ್ತಿಯ ಅವಶ್ಯಕತೆ ಇದೆ. ಪರಮೇಶ್ವರ ಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿಯನ್ನು ಮದುವೆಯಾದ. ಈ ಮೂಲಕವಾಗಿ ಪ್ರಪಂಚ ಸಾಗುತ್ತಾ ಇತ್ತು. ಆ ಹೊತ್ತಿನಲ್ಲಿ ದುರುಳ ದಾನವರು ಅದೆಷ್ಟೋ ಮಂದಿ ಯುಗ ಯುಗದಿಂದ ಬರುವುದಕ್ಕೆ ಪ್ರಾರಂಭ ಮಾಡಿದ್ರು. ಅವರನ್ನು ಕೊಲ್ಲುವುದಕ್ಕೆ ನಾನು ಹೋಗಬೇಕಲ್ಲ, ನಾರಾಯಣನ ಅಂತ ನಾನೇ ಹೋಗುವುದಕ್ಕಾಗುವುದಿಲ್ಲ. ಹಾಗಂತ ಹೇಗೆ ಕೊಲ್ಲುವುದು ಅನ್ನುವಂತಹ ಪಾಠ ನನಗೆ ಬ್ರಹ್ಮನ ಉದರದಲ್ಲಿ
ಆಗಿದೆ. ಬ್ರಹ್ಮನ ಉದರದಲ್ಲಿ ಮುಂದಿನ ಸೃಷ್ಟಿ ಈ ರೀತಿ ಇದೆ, ಈ ರೀತಿ ಬದುಕ್ತದೆ, ಈ ರೀತಿ ನಾಶವಾಗ್ತದೆ ಅನ್ನುವಂತ ಪುಸ್ತಕ ನನಗೆ ಅನುಭವನ ಹೊಟ್ಟೆಯಲ್ಲಿ ದೊರೆಯಿತು. ಆ ಮೂಲಕವಾಗಿ ನಾನು ಎಲ್ಲರನ್ನು ಕೂಡ ಸಂಹಾರ ಮಾಡಿ ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸಿದವನು ನಾನು. ತಮಾಸುರನ್ನು ಕೊಂದೆ. ಕೊಲ್ಲುವಂತ ಕಾಲದಲ್ಲಿ ಏನಾಯ್ತು, ತಮಾಸುರ ಹೋಗಿ ಅಡಗಿ ಕೂತದ್ದು ಖ್ಯಾತಿ ಅನ್ನುವಂತ ಮುನಿ ಪತ್ನಿ ಮೃಗು ಸತಿ ಆಶ್ರಮದಲ್ಲಿ. ಅವರು ಆ ಹೊತ್ತಿನಲ್ಲಿ ಖ್ಯಾತಿಯನ್ನು ಕೊಲ್ಲಬೇಕಾದಂತ ಪ್ರಸಂಗ ಒಳಗೆ ಬಂತು ದುರುಳ ತಮಾಸುರನ್ನು ಕೊಲ್ಲುವುದಕ್ಕೆ. ಆ ಮೂಲಕವಾಗಿ ಶಾಪಗ್ರಸ್ತನಾದಂತ ನಾನು ವಿವಿಧ ಅವತಾರವನ್ನು ತಾಳಿ ಯುಗ ಯುಗದಲ್ಲಿಯೂ ಕೂಡ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರವಾಗಿ ಅವತಾರವನ್ನು ತಾಳಿ ಧರಣಿ ದೇವಿಯ ಕಣ್ಣೀರನ್ನು ಒರೆಸಿದವನು ನಾನು. ಆದರೆ ಆಗಿಂದ ನಾನು ಮಾತನಾಡ್ತಾ ಇದ್ದೀಯಲ್ಲ, ನಿನ್ನ ಮುಖದಲ್ಲಿ ಒಂದು ಕಾಂತಿ ಇದೆ, ಏನು ಹೇಳಬೇಕೆಂದು ಹೇಳುವೆ. ಪುಗಳಲಿ ರಮಣ 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 ಎಂದು ಪುಗಳಲಿ ರಮಣನಯ ಕಂದುಗಲ
ರಮಣ ಶಿರವನ್ನು ಬಾಗಿದ್ದೀನಿ ಸ್ವಾಮಿ. ಪ್ರಭು ಬಹಳ ಸಂತೋಷವಾಯ್ತು, ಬಹಳ ಸಂತೋಷವಾಯ್ತು. ಯಾಕೆ ಹೇಳಿ, ನಿಮ್ಮ ಜೊತೆಯಲ್ಲಿ ಇದ್ದವಳು, ನೀವು ಆಡುತ್ತಿರುವಂತಹ ಮಾತುಗಳನ್ನೆಲ್ಲ ಆಲಿಸುತ್ತಾ ಇದ್ದವಳು ನಾನು. ನೀವು ಹೇಳೋದಕ್ಕೆ ಮಾತಾಡೋದಕ್ಕೆ ಮೊದಲೇ ನನ್ನ ಮನಸ್ಸಿಂದ ಆಸೆ ಇತ್ತು ಸ್ವಾಮಿ. ಹಾಗೆಂದುಕೊಂಡು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದಕ್ಕಿಂತ ಮೊದಲೇ ಅವಕಾಶವನ್ನು ಕೊಟ್ಟವರು ತಾವು ಅಲ್ವೇ ಸ್ವಾಮಿ. ಪ್ರಭು, ಈ ಲೋಕದಲ್ಲಿ ಹೆಣ್ಣಾದಳು ಮದುವೆಯಾದ ಮೇಲೆ ಗಂಡನು ದೇವರೆಂಬುದಾಗಿ ಪೂಜೆ ಮಾಡ್ತಾರೆ. ನಾನು ಹಾಗಲ್ಲ ಸ್ವಾಮಿ, ದೇವರನ್ನೇ ಪತಿಯನ್ನಾಗಿ ಪಡೆದಂತಹ ಭಾಗ್ಯವಂತಳಾಗಿದ್ದೇನೆ ಅಲ್ವೇ. ನೋಡಿ, ಈ ಹಿಂದೆ ನೀವಾದ್ರೂ ಯಾರು? ದೇವಾದಿ ದೇವ. ನಾನು ಈ ಹಿಂದೆ ಸ್ವರ್ಗಲೋಕ ವಸ್ತುಗಳೆಲ್ಲವೂ ನೀರು ಪಾಲಾಗಿ ಹೋಯಿತಂತೆ. ಅದನ್ನು ಪಡೆಯುವುದಕ್ಕೆ ಸುರರು ಅಸುರರು ಒಂದಾಗಿ ಸಮುದ್ರವನ್ನು ಮತಿಸಿದಂತೆ ಸಮುದ್ರ ಮಥನದಲ್ಲಿ ನನ್ನ ಹುಟ್ಟಾಯಿತು ಅಲ್ವೇ. ಹಾಗೆಂದುಕೊಂಡು ಹುಟ್ಟಿದಾಕ್ಷಣ ಎಷ್ಟು ಜನ ಸ್ವಾಮಿ ನನ್ನನ್ನು ವರಿಸುವುದಕ್ಕೆ ಬಂದವರು ಅಲ್ವೇ, ಸೌಂದರ್ಯದ ರಾಶಿ ಅಲ್ವೇ. ಹೀಗಿರುವಾಗ ಒಂದು ಕಡೆಯ ದೇವತೆಗಳು, ಇನ್ನೊಂದು ಕಡೆಯಿಂದ ರಕ್ಕಸರು, ಒಂದು ಕಡೆಯಿಂದ ಬ್ರಹ್ಮ ಪರಮೇಶ್ವರ, ಹಾಗೆಂದುಕೊಂಡು ಇವರನ್ನು ಯಾರನ್ನ ಮದುವೆ ಆಗದೆ ಈ ಲಕ್ಷ್ಮಿ ಎಲ್ಲಿಗೆ ಬರಬೇಕು, ಎಲ್ಲಿ ಸೇರ್ಬೇಕು? ಎಲ್ಲಿ ಸೇರ್ಬೇಕಂದ್ರೆ ವೈಕುಂಠದ ಅಧಿಪತಿಯಾದಂತ ನಿಮ್ಮನ್ನೇ ಸೇರ್ಬೇಕು. ಕಾರಣ ಉಂಟು. ಹೇಗೆ ನೋಡು ಲಕ್ಷ್ಮಿ,
ನಿನ್ನ ಮಾತನ್ನು ಕೇಳಿ ನನಗೆ ಭಾರಿ ಸಂತೋಷವಾಯಿತು. ಆದರೆ ಲಕ್ಷ್ಮೀ ಸ್ವಯಂವರದಲ್ಲೇ ನಾನು ಮದುವೆ ಆದ್ದಲ್ಲ, ನೀನು ಮತ್ತೆ ಮೊದಲೇ ಆಗಿದ್ದೇನೆ. ಅಯ್ಯೋ ಮೊದಲೇ ಹಾಗಂತ ಭೃಗು ಶಾಪದಲ್ಲಿ ನೀನಿರಲಿಲ್ವೋ? ಹೌದು, ಹಾಗೆ ಮೊದಲು ಆ ಮೂಲಕವಾಗಿ ಹಠವಾದಿಯಂತ ಭೃಗು ನಿನ್ನನ್ನು ಮಗಳಾಗಿ ಪಡೆದ. ಆ ಮೂಲಕವಾಗಿ ಭಾರ್ಗವಿ ಅನ್ನುವಂತ ಹೆಸರು ನಿನಗೆ ಇನ್ನೊಂದಿದೆ. ಆ ಬಳಿಕ ನೀನು ವರುಣಲೋಕಕ್ಕೆ ಹೋಗಿ ವರುಣನಿಗೆ ಮಗಳಾಗುವುದರ ಮೂಲಕವಾಗಿ ವಾರುಣಿ ಅನ್ನುವಂತ ಹೆಸರನ್ನು ಗಳಿಸಿಕೊಂಡೆ. ಹಾಗಂತ ಮೊದಲು ನಾವಿದ್ದೆವು ಅನ್ನುವುದಕ್ಕೆ ಸಾಕ್ಷಿ ಅದು ಆಯಿತು. ಯಾಕೆ ನಾವಿಬ್ಬರು ಕೂಡ ಮದುವೆ ಅಂತ ಹೇಳಿ ಎನ್ನುವಂತ ಸಂಭ್ರಮದಲ್ಲಿ ಏನು ಇಲ್ಲ. ನಾವು ಮೊದಲೇ ಪ್ರಕೃತಿ ಮತ್ತು ಪುರುಷ ಇದೆರಡರ ಮಿಲನದಂತೆ ನಾವಿಬ್ಬರು ಇದ್ದೇವೆ ಅಲ್ಲವೇ? ನಿನ್ನನ್ನು ಹೊಗಳುವುದಕ್ಕೆ ಹಲವಾರು ಕಾರಣಗಳಿವೆ ಸ್ವಾಮಿ. ಏನು ಗೊತ್ತೇ, ಈ ವೈಕುಂಠದಲ್ಲಿ ಎಲ್ಲಿ ಕೇಳಿದ್ರು ಭಕ್ತರು ನಿಮ್ಮನ್ನು ಹೊಗಳುವುದೇ ಕೆಲಸ. ನೋಡಿ, ಆ ಕಡೆ ಎಷ್ಟು ಭಕ್ತಾದಿಗಳು ಕುಳಿತುಕೊಂಡಿದ್ದಾರೆ, ಈ ಕಡೆ ಎಷ್ಟು ಜನ ಕುಳಿತುಕೊಂಡಿದ್ದಾರೆ. ಈ ಭಕ್ತಾದಿಗಳು ನಿನ್ನನಿತ್ಯ ನಿಮ್ಮದೇ ಭಜನೆ ಸ್ವಾಮಿ, ಧ್ಯಾನ. ಹೌದು. ಹೀಗಿರುವಾಗ ಅವರ ಆ ಹೊಗಳಿಕೆಯನ್ನು ಕೇಳುವಾಗ ನನಗೂ ಆಸೆ ಆಗ್ತದೆ ಸ್ವಾಮಿ, ಒಮ್ಮೆ ಬಾಯಿ ತುಂಬಾ ನಿಮ್ಮನ್ನು ಹೊಗಳಬೇಕು, ಬಾಯಿ ತುಂಬಾ ಹೊಗಳಬೇಕು ಅಂತ. ಸ್ವಾಮಿ, ಈ ಜಗತ್ತಿಗೆ ಎಂತಹ ಕಷ್ಟವನ್ನು ಬಂದ್ರು, ಯಾರಿಗೆ ಕಷ್ಟ ಬಂದ್ರು ಅದನ್ನು ಪರಿಹರಿಸುವವರು ನೀವು, ಜವಾಬ್ದಾರಿ ಅಲ್ವಾ? ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸುವವರು ನೀವು. ಆದ ಕಾರಣ ನಿಮ್ಮನ್ನು ಎಲ್ಲರೂ ಕೊಂಡಾಡ್ತಾ ದೇವಾದಿ ದೇವ ಎಂಬುದಾಗಿ ಭಜನೆ ಮಾಡ್ತಾ ಇದ್ದಾರೆ ಸ್ವಾಮಿ, ಅಲ್ವಾ? ಸ್ವಾಮಿ, ಸತ್ಯ ಹೇಳ್ಬೇಕಾ, ನಾನು ನಿಮ್ಮ ರಾಣಿಯಾದಂತಹ ನಾನೇ ಭಾಗ್ಯವಂತಳು ಸ್ವಾಮಿ. ನಿಮ್ಮ ಸತ್ಯಾದಿ ಪಡೆದ ನಾನು ಭಾಗ್ಯವಂತ. ಯಾಕೆ ಪ್ರಭು? ಯಾಕೆ ಅಂತ ಹೇಳಿದ್ರೆ ಲೋಕದಲ್ಲಿ ಸ್ತ್ರೀಶಕ್ತಿ ಎನ್ನುವುದೇ ಅತಿ ಪ್ರಬಲವಾದ್ದು. ಒಂದು ಸ್ತ್ರೀಶಕ್ತಿಯಿಂದ ಹುಟ್ಟಿಕೊಂಡಂತಹ 3 ಬಿಂದುಗಳು ನಾವು. ಆ ಮೂಲಕವಾಗಿ ನಿಮ್ಮನ್ನು ಪಡೆಯುವುದರ ಉದ್ದೇಶವು ನಮಗಿದೆ. ಹೇಗೋ? ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹೆಸರಿಲ್ಲದೆ ನಮ್ಮ ಹೆಸರಿಲ್ಲ. ಯಾವತ್ತೂ ಕೂಡ ಭೂಮಿಯ ಕಡೆಗೆ ನೋಡು, ಒಂದು ಆಮಂತ್ರಣವನ್ನು ಕೊಡುವಂತಹ ಸಂದರ್ಭದಲ್ಲಿ ಶ್ರೀಮತಿ ಮತ್ತು ಶ್ರೀ ಅನ್ನುವಂತ ಹೆಸರಿನ ಮುಂದೆ ಅವನ ಹೆಸರಿರ್ತದೆ. ಆದ ಕಾರಣ ನನ್ನನ್ನು ಜನರು ಹೇಗೆ ಕೊಂಡಾಡ್ತಾರೆ, ಲಕ್ಷ್ಮೀನಾರಾಯಣನೆಂದು ಕೊಂಡಾಡ್ತಾರೆ, ವಿಧಿಯನ್ನು ಹೇಗೆ ಹೇಳ್ತಾರೆ, ಶಾರದಾರವನೆಂದು, ಪಾರ್ವತಿ ವಲ್ಲಭನೆಂದು. ಆದ ಕಾರಣ ನಿಮ್ಮ ಹೆಸರಿನ ಹಿಂದೆ ನಾವಿದ್ದೇವೆ. ಹಾಗಂತ ವಿವಿಧ ಅವತಾರವನ್ನು ತಾಳಿದಂತಹ ಸಂದರ್ಭದಲ್ಲಿ ನನಗೆ ರಾಮಾವತಾರವೇ ಅತಿ ಶ್ರೇಷ್ಠವಾಗಿ ಕಂಡಿತು. ಮಾನವನ ಬದುಕೆ ಬೇಕಾದಂತಹ ಸಂದೇಶವನ್ನು ಕೊಟ್ಟಂತಹ ರಾಮ ಅನ್ನುವಂತ ಒಂದು ಪಾತ್ರ ಅದು ಅತಿ ಶ್ರೇಷ್ಠವಾದುದು. ಅದರ ಜೊತೆಯಲ್ಲಿ ಸೀತೆಯಾಗಿ ನೀನು ಬಂದಿದ್ದಿ ಅಲ್ವೇ? ನಿನ್ನ ಪಾತ್ರವು ಕೂಡ ಪ್ರಪಂಚಕ್ಕೊಂದು ಆದರ್ಶ ಮತ್ತು ಪಾಠ ಎರಡನ್ನೂ ಕೂಡ ನಾವು ಪ್ರಪಂಚ ಮುಖಕ್ಕೆ ಕೊಟ್ಟಿದ್ದೇವೆ. ಒಂದೇ ಒಂದು ಘಟನೆ ಸಾಕು, ಹೆಣ್ಣಾದವಳು ಹೇಗೆ ಇರಬೇಕು ಅಂತ ಅಲ್ವೇ? ಅಗ್ನಿ ಪರೀಕ್ಷೆಗೆ ಒಳಗಾದೆ, ರಾವಣನಲ್ಲಿ ನೀನು ಬಂದಿಯಾದೆ. ಆ ಬಳಿಕ ವಿವಿಧ ಕಷ್ಟಗಳನ್ನು ನೀನು ಅನುಭವಿಸಿದೆ. ತುಂಬು ಗರ್ಭಿಣಿಯಾದಂತಹ ನಿನ್ನನ್ನು ರಾಮನಾಗಿ ನಿನ್ನನ್ನು ಹೊರಗಟ್ಟಿದೆ, ಕಾಡನ್ನು ಸೇರುವಂತೆ ಮಾಡಿದೆ. ಅದು ರಾಜಾರಾಮನಾಗಿ ಮಾಡಿದೆ, ಸೀತಾರಾಮನಾಗಿ ಅಲ್ಲ ಅನ್ನುವುದನ್ನು ನೀನು ತಿಳಿದುಕೊಳ್ಬೇಕು. ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಲಕ್ಷ್ಮಣ ನಿನ್ನನ್ನು ಬಿಡುವುದಕ್ಕೆ ಹೊರಟನಂತೆ. ಕೊನೆಯ ಗಳಿಗೆಯಲ್ಲಿ ಅಮ್ಮ ನಿನಗೆ ಏನಾಗಬೇಕು ಅಂತ ಕೇಳಿದಾಗ ನೀನು ಒಂದು ಮಾತು ಹೇಳಿದೆ ಆಗುತ್ತೆ. ಅದು ಶ್ರೀ ಸಮಾಜಕ್ಕದೊಂದು ಆದರ್ಶ. ಗಂಡನ ಮೇಲೆ ಎಷ್ಟು ಪ್ರೀತಿ ಇದೆ ಒಂದು ಹೆಣ್ಣಿಗೆ, ಎಷ್ಟು ಇರಬೇಕೆಂದು ತೋರಿಸಿಕೊಟ್ಟಂತಹ ಪಾತ್ರ ನಿನ್ನದು ಸೀತೆ ಅನ್ನುವುದು. ಏನು ಹೇಳಿದೆ, ನನಗೆ ಬೇರೆ ಏನು ಆಸೆ ಇಲ್ಲ, ನನ್ನ ಕಣ್ಣು ಬೇಕಾದರೂ ಪ್ರಾಣಿಗಳು ಕಿತ್ತುಕೊಳ್ಳಲಿ, ಕೈಕಾಲುಗಳನ್ನು ತಿಂದುಕೊಳ್ಳಲಿ, ಆದರೆ ನನ್ನ ಕಿವಿಯೊಂದು ಸರಿಯಿರಬೇಕು ಎಂದು ಹೇಳಿದೆ ಅಂತೆ. ಯಾಕೆ ಹೇಳಿದೆ? ರಾಮ ಕ್ಷೇಮ ದಿಂಬಿಪ್ಪ ವಾರ್ತೆಯರ ಕೇಳಿದರೆ ಸಾಕು, ಅದಕ್ಕಾಗಿ ನನಗೆ ಸಿಗಬೇಕು ಅಂತ ಅಲ್ವೇ? ನೀನು ಭೂಮಿಯಲ್ಲಿ ಎಲ್ಲರಿಗೂ ಕೂಡ ಬೇಕಾದಂತ ದೇವಿಯಾಗಿದ್ದಿ ಅಲ್ವೇ? ಧಾನ್ಯಲಕ್ಷ್ಮಿಯಾಗಿ, ಸಂತಾನ ಲಕ್ಷ್ಮಿಯಾಗಿ, ಧನಲಕ್ಷ್ಮಿಯಾಗಿ, ಮಂಗಳ ಮೂರ್ತಿಯಾಗಿ ನಿನ್ನನ್ನು ಕೂಡ ಪೂಜಿಸ್ತಾರೆ. ಇಷ್ಟೆಲ್ಲ ನಾನು ನಿನ್ನನ್ನು ಹೊಗಳಿದೆ, ಆದರೆ ನೀನು ಕರ್ತವ್ಯದಲ್ಲಿ ಹಿಂದೆ ಉಳಿತಿದ್ದೀಯಲ್ಲ. ಏನು ಸ್ವಾಮಿ? ನನ್ನ ಸೇವೆ. ಅಯ್ಯೋ ದೇವರೇ, ಪ್ರಭು ಬೇಸರ ಮಾಡಬೇಡಿ. ಸೇವೆ ಯಾವುದು ಬೇಸರ ಇಲ್ಲ. ಇಂದಿನವರೆಗೂ ನಾನು ಸೇವೆಯನ್ನು ಮರೆತವಳೆ. ಇವತ್ತು ನಿಮ್ಮನ್ನು ಹೊಗಳುದ್ರಲ್ಲೇ ಆಯ್ತು ಸ್ವಾಮಿ. ನಿಮ್ಮ ಹೊಗಳಿಕೆಯನ್ನು ಕೇಳಿ ನಾನು ಇಲ್ಲೇ ಉಳಿದು ಬಿಟ್ಟೆ. ನನಗೆ ಇವತ್ತು ಯಾವಾಗಲೂ ಬನ್ನಿ ಸ್ವಾಮಿ, ಬನ್ನಿ ಸೇವೆ ಸಿದ್ಧಪಡಿಸಿ. ಜಯ ನಮೋ ನಾರಾಯಣ ನಾರಾಯಣ, ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ ನಾರಾಯಣ, ಅಚ್ಯುತಾನಂತ ಕೇಶವ ಮಾಧವ ರಕ್ಷಿಸು ತಂದೆ, ರಕ್ಷಿಸು. ಮಂಗಳವಾಗಲಿ. ದೂರದೋ ಮುನಿವರನಾರೀಚಿಸಿ ಸಾರಿ ಸ್ವಾಗತಿ ಕಾರಣ
ಬಂದ ಕಾರಿಯ ಬರುವುದೇನು ಸ್ವಾಮಿ, ಮುನಿಶ್ರೇಷ್ಠರು ತಾವು. ವೈಕುಂಠಕ್ಕೆ ನಿಮ್ಮ ಆಗಮನವನ್ನು ನಾನು ನಿರೀಕ್ಷೆ ಮಾಡಲಿಲ್ಲ. ಇವತ್ತಿನಲ್ಲಿ ಬಂದಿದ್ದೀರಿ ವೈಕುಂಠಕ್ಕೆ. ವೈಕುಂಠ ಯಾವತ್ತು ಬೆಳಕಿನ ಲೋಕ ಅಲ್ಲವೇ? ನೀವು ಬರುವುದರ ಮೂಲಕವಾಗಿ ನಿಮ್ಮ ಪಾದಸ್ಪರ್ಶ ಆಗುವುದರ ಮೂಲಕವಾಗಿ ವೈಕುಂಠ ಪಾವನವಾಯಿತು ಸ್ವಾಮಿ. ಮುನಿಪುಂಗವ, ಕರೆದರೆ ನೀವು ಬರುವವರೇನುವಲ್ಲ. ಯಾವುದೇ ಕಾರಣವಿಲ್ಲದೆ ನೀವು ಕೈ ಹಾಕುವುದಿಲ್ಲ ಯಾವುದೇ ಕೆಲಸಕ್ಕೆ. ಸರಿ, ವೈಕುಂಠಕ್ಕೆ ಭೂಮಿಯಿಂದ ಇಷ್ಟು ದೂರ ಬರಬೇಕು ಅಂತಾದ್ರೆ ಪ್ರಬಲವಾದಂಥ ಕಾರಣ ಇರಬೇಕಲ್ಲೇ? ಮೋಕದ ಚಿಂತೆ ಹೇಳ್ತಾ ಇದೆ. ಹೇಳ್ಬೋದೇ ಸ್ವಾಮಿ ನನ್ನಲ್ಲಿ? ನಶಿಸಿಗುವುದೋ ಕರೆಯಲಿ ಧರ್ಮವು ನಶಿಸಿಗುವುದೋ ಮೆರವರು ಮನೆಗಿದ ಧರ್ಮವು ಮೆರೆಯಲು ದಪ್ಪಾದಿ ಮರೆದು ಧರ್ಮವ ಹೊರವಲ್ಲಾದ ಬಾಬು ತುಂಬಿಗುವುದು ಕೇಳು ಮಮ ಪ್ರಭು, ಮುನಿಪುಂಗವ, ಮನಸ್ಸಿಜನ ಪಿತ ಅಂತ ನಿನ್ನನ್ನು ಕರೆಯುತ್ತಾರೆ. ಯಾರ ಮುಖವನ್ನು ಕಂಡಾಗ ಆತನ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತಹ ಆ ಜಾಣ್ಮೆ ತಾಳ್ಮೆ ಎಲ್ಲವೂ ಕೂಡ ನಿನ್ನಲ್ಲಿದೆ ಪ್ರಭು. ಸತ್ಯ. ಈ ಲೋಕದಲ್ಲಿ ಒಂದು ಹುಲ್ಲು ಕಡ್ಡಿ ಅಲುಗಾಡುವುದಿದ್ದರೂ ಕೂಡ ನಿನ್ನ ಅನುಜ್ಞೆಯ ಮೇರೆಗೆ ಅಲ್ವೇ? ಮಗುವಿಗೆ ಹಸಿವಾಗುತ್ತದೆ ಎನ್ನುವಂಥದ್ದು ತಾಯಿಯಾದವಳಿಗೆ ತಿಳಿಯುತ್ತದೆ. ಆದರೂ ಕೂಡ ತಾಯಿಯ ಮಗುವಿನ ಬಾಯಿಯಿಂದಲೇ ಕೇಳಬೇಕು ಅಥವಾ ಮಗುವಿನ ಕೂಗನ್ನೇ ಕೇಳಬೇಕು ಎನ್ನುವುದನ್ನು ತಾಯಿಯಾದವಳು ಯಾವಾಗಲೂ ಕಾತರಿಸ್ತಾಳೆ ಅಲ್ವಾ? ಹಾಗಾದ್ರೆ ಅದರ ಅರ್ಥ ಮಗುವಿಗೆ ಹಸಿವಾಗಿದೆ ಅಂತ ತಾಯಿಗೆ ಗೊತ್ತಾಗಲಿಲ್ಲ ಅಂತ ಅಲ್ಲ, ಮಗುವಿನ ಬಾಯಿಯಿಂದಲೇ ಬರಲಿ ಎನ್ನುವಂತಹ ಕಾತರತೆ ಆ ತಾಯಿಗಿರ್ತದೆ. ಮುದ್ದು ಮಾತಿನ ಆಸೆಯಲ್ಲಿ ಅವಳು ಇರ್ತಾಳೆ. ಹಾಗೆಯೇ ಈ ಜಗದಲ್ಲಿ ಏನು ನಡೆಯುವುದಿದ್ದರೂ ಕೂಡ ಅದು ಎಲ್ಲವೂ ಕೂಡ ನಿನ್ನದ್ದಾದಂತಹ ನಾಟಕ ಎನ್ನುವುದನ್ನು ಸ್ಪಷ್ಟವಾಗಿ ಅರಿತುಕೊಂಡವ. ಆದರೂ ಕೂಡ ಧರೆಯಲ್ಲಿ ನಡೆಯುವಂತಹ ಯಾವುದೋ ಒಂದು ವಿಚಾರವನ್ನು ಹೊತ್ತುಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ಎನ್ನುವಾಗ ಅದನ್ನು ವಿವರಿಸುವುದಕ್ಕೆ ನನ್ನಲ್ಲೇ ನೀನು ಹೇಳ್ತಿ ಅಂತ ಹೇಳಿದ್ರೆ ಅದು ನನ್ನ ಯೋಗ ಅಂತ ತಿಳಿದುಕೊಳ್ತೇನೆ. ವೈಕುಂಠಕ್ಕೆ ಬರುವುದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಮಾತ್ರವಲ್ಲ, ನಿನ್ನ ಪುಣ್ಯಪ್ರದವಾದಂತಹ ದರ್ಶನವನ್ನು ಕಾಣಬೇಕು ಅಂತ ಹೇಳಿದ್ರೆ ಅದೆಷ್ಟೋ ವರುಷಗಳ ಆತನ ತಪಸ್ಸಿನ ಶಕ್ತಿ ಇರುತ್ತದೆ. ಪ್ರಭು, ನಿನ್ನನ್ನು ಕಂಡು ನಿನ್ನದ್ದಾದಂತಹ ಆದರಾತಿಥ್ಯವನ್ನು ನಾನು ಸ್ವೀಕರಿಸಿದ್ದೇನೆ ಎನ್ನುವಲ್ಲಿಗೆ ಅದು ನನ್ನ ಯೋಗ ಎನ್ನದೇ ಮತ್ತೇನು ದೇವ. ಆದರೂ ಕೂಡ ಜಗದಲ್ಲಿ ವಿಶೇಷವಾದಂತಹ ಒಂದು ಪ್ರದೇಶ ಇದ್ರೆ ಕರ್ಮಭೂಮಿಯಾದಂತಹ ಭೂಲೋಕ. ಜಗತ್ತಿನ ಯಾವುದೇ ಒಂದು ಜೀವರಾಶಿ ತನ್ನದ್ದಾದಂತಹ ಪುಣ್ಯಫಲದಿಂದಲೋ ಅಥವಾ ಆತ ಮಾಡಿದಂತಹ ತಪ್ಪಿನಿಂದಲೋ ಮತ್ತೊಂದು ಲೋಕದಲ್ಲೋ ಮತ್ತೊಂದು ಪ್ರಾಣಿಯಾಗಿಯೋ ಏನೋ ಒಂದಾಗಿ ಜನಿಸ್ತಾನೆ. ಆತನು ಅರ್ಜಿಸುವಂತಹ ಪುಣ್ಯಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ ಅದು ಧರೆ. ಈ ಧರೆಯಲ್ಲಿ
ಬ್ರಹ್ಮ ವೈಶ್ಯ ಕ್ಷತ್ರಿಯ ಶೂದ್ರ ಎನ್ನುವಂತಹ 4 ವರ್ಣಗಳನ್ನು ಲೋಕದಲ್ಲಿ ನೀವು ಮಾಡಿದವರಿದ್ದೀರಿ. ಅದರ ಅರ್ಥ ಏನು? ಆತ ಹುಟ್ಟಿನಿಂದ ಒಬ್ಬ ಬ್ರಾಹ್ಮಣನಾಗುವುದಿಲ್ಲ, ಕ್ಷತ್ರಿಯನಾಗುವುದಿಲ್ಲ ಅಥವಾ ಶೂದ್ರನಾಗುವುದಿಲ್ಲ. ಕರ್ಮದ ಮೂಲಕವಾಗಿ ತನ್ನ ಬದುಕನ್ನು ಆತ ಕಟ್ಟಿಕೊಳ್ಳುತ್ತಾನೆ ಎನ್ನುವುದಂತೂ ಲೋಕದಲ್ಲಿ ನುಡಿದಂತಹ ಸತ್ಯ. ಅದೇ ಜಗದಲ್ಲಿ ಈಗ ಹಾಗಿಲ್ಲ. ತಾನು ಹುಟ್ಟಿದಿಂದಲೇ ತಾನು ಕ್ಷತ್ರಿಯ, ತಾನು ಬ್ರಾಹ್ಮಣ, ತಾನು ವೈಶ್ಯ, ತಾನು ಶೂದ್ರ ಎನ್ನುವುದನ್ನು ಕಟ್ಟಿಕೊಂಡು ಬರ್ತಾ ಇದ್ದಾನೆ. ತನ್ನ ಜೀವನದಲ್ಲಿ ಗುರಿ ಎನ್ನುವಂಥದ್ದು ಆತನಿಗಿಲ್ಲ. ಬ್ರಾಹ್ಮಣನಾದವ ತಾನು ಮಾಡಬೇಕಾದಂತಹ ಕೆಲಸವನ್ನು ಮರೆತಿದ್ದಾನೆ. ಕ್ಷತ್ರಿಯನಾದವನು ಲೋಕರಕ್ಷಣೆಯನ್ನು ಮಾಡುವುದನ್ನು ಮರೆತಿದ್ದಾನೆ. ವೈಶ್ಯನಾದವನು ಸರಿಯಾದ ವ್ಯಾಪಾರವನ್ನು ಮಾಡುವುದನ್ನು ಮರೆತಿದ್ದಾನೆ. ಶೂದ್ರನಾದವನು ತಾನು ಸೇವೆ ಮಾಡುವುದನ್ನೇ ಮರೆತಿದ್ದಾನೆ. ಇದೆಲ್ಲವೂ ಒಂದು ಕಡೆಯಾದರೆ ಜಗತ್ತಿನಲ್ಲಿ ನಡೆಯಬಾರದಂತಹ ಅನ್ಯಾಯಗಳು, ಅಧರ್ಮಗಳು ನಡೆಯುತ್ತಾ ಇದೆ. ಧರ್ಮಧೇನು ನಶಿಸಿ ಬಿದ್ದಿದೆ. ಪುನರಪಿ ಧರ್ಮಧೇನುವನ್ನು ಸೃಷ್ಟಿಸಿ ಲೋಕದಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡಬೇಕು ಅಂತೇಳಿ ಆದರೆ ಜಗದ ವಿಖ್ಯಾತನಾದ, ಜಗದ ರಕ್ಷಕನಾದ, ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ 3 ವಿಧಗಳನ್ನು ಏಕಕಾಲದಲ್ಲೇ ಮಾಡಬಲ್ಲ ಅಥವಾ ಮಾಡಿಸಿ ಜಗತ್ತಿಗೆ ತೋರಿಸಿದಂತಹ ಮಹಾನುಭಾವನಾದಂತಹ ನೀನಲ್ಲದೆ ಮತ್ತಾರು ಸರಿ ಮಾಡುವುದಕ್ಕೆ ಸಾಧ್ಯ ಉಂಟು ಪ್ರಭು. ಆದುದರಿಂದ ಕರ ಜೋಡಿಸಿ ಬೇಡಿಕೊಳ್ತಾ ಇದ್ದೇನೆ, ಧರೆಯಲ್ಲಿ ಧರ್ಮವನ್ನು ಉಳಿಸಿಕೊಡಬೇಕು ದೇವರೇ, ಪಾದದಲ್ಲಿ ಧರ್ಮ ನಿಲ್ಲಬೇಕಾದಂತ ಕಾಲ ಸಂಭವಿಸಿತು. ಹೌದು, ಯುಗ ಯುಗದಲ್ಲಿ ಒಂದೊಂದು ಪಾದವನ್ನು ಕಳೆದುಕೊಂಡು ಬಂದಳು ಧರ್ಮದೇವತೆ ಅನ್ನುವ ಸತ್ಯವನ್ನು ನೀವು ಅರಿತುಕೊಳ್ಳಬೇಕು. ಖಂಡಿತ. ಹಾಗಂತ ಈ ಕಲಿಯುಗದ ಈ ಕಾಲದಲ್ಲಿ ಧರ್ಮದೇನೋ ಒಂದು ಪಾದದಲ್ಲಿ ನಿಂತಹ ಸಂದರ್ಭದಲ್ಲಿ ಕಲಿಪುರುಷನ ಅಟ್ಟಹಾಸ ಸ್ವಾಭಾವಿಕವಾಗಿ ಇರ್ತದೆ. ಮನುಷ್ಯನು ತಿಳಿದುಕೊಳ್ಳಬೇಕಾದ್ದೇನಿದೆಯೋ ಅದನ್ನು ತಿಳಿದುಕೊಳ್ಳದೆ, ಮಾಡಬೇಕಾದಂತಹ ಕಾರ್ಯಗಳೇನು ಅದನ್ನು ಮಾಡದೆ ಆಸುರಿ ಸಂಸ್ಕೃತಿಯಲ್ಲಿ ವಿಜೃಂಭಿಸ್ತಾ ಇದ್ದಾನೆ ಅನ್ನುವಂತಹ ಸತ್ಯವನ್ನು ನನಗೆ ಹೇಳಿದೆ ಅಲ್ವೇ? ಬ್ರಾಹ್ಮಣನಾದವರು, ಕ್ಷತ್ರಿಯನಾದವರು, ಇತರೆ ವರ್ಗದವರು ತಮ್ಮ ಧರ್ಮ ಮಾರ್ಗವನ್ನು ಬಿಟ್ಟು ಸ್ವಾರ್ಥ ಭಾವದಿಂದ ಮುನ್ನಡೆಯುತ್ತಿರುವಂತಹ ಪ್ರಪಂಚವನ್ನು ಕಂಡಾಗ ನಿಮ್ಮ ಕಣ್ಣಲ್ಲಿ ಬಂದಂತಹ ನೀರನ್ನು ಗಮನಿಸಿದೆ. ಈ ಪ್ರಪಂಚ ಉಳಿದದ್ದು ತ್ರಿಮೂರ್ತಿಗಳಿಂದ ಅಂತ ನೀವು ಭಾವಿಸಬೇಡಿ. ನಿಮ್ಮಂತ ತಪೋ ನಿರತರಾದಂತ ಅದೆಷ್ಟೋ ಋಷಿಮುನಿಗಳು ಧರ್ಮ ಸಂಸ್ಥಾಪನೆಗೆ ನೀವು ಪಣ ತೊಟ್ಟಬಹುದು ಅಲ್ಲವೇ? ವೇದ ಸೂಕ್ತಿಯಂತೆ ಸರ್ವಜನ ಸುಖಿನೋ ಭವಂತು ಸರ್ವಲೋಕ ಸುಖಿನೋ ಭವಂತು ಅನ್ನುವಂತ ವಾಕ್ಯದಂತೆ ನೀವು ನಡೆದವರು. ಆದರೆ ಏನು ಮಾಡುವವರು? ಏನು ಕೃತಯುಗದಲ್ಲಿ ಹೇಗಿತ್ತು ಧರ್ಮ ಮತ್ತು ಅಧರ್ಮ ಬಹಳಷ್ಟು ಅಂತರವಿತ್ತು. ಸ್ವರ್ಗದಲ್ಲಿ ಧರ್ಮ ಇತ್ತು, ಪಾತಾಳದಲ್ಲಿ ಅಧರ್ಮ ಇತ್ತು, ಅಂತರವೂ ಬಹಳಷ್ಟು ಇತ್ತು. ಆದರೆ ಈಗ ತ್ರೇತಾಯುಗದಲ್ಲಿ ಹಾಗಲ್ಲ, ಒಂದು ಸಮುದ್ರ ಮಾತ್ರ ಅಡ್ಡ ಇತ್ತು ಅಲ್ವೇ? ಆ ಕಡೆಯಲ್ಲಿ ರಾವಣ, ಈ ಕಡೆಯಲ್ಲಿ ರಾಮ. ಆದರೆ ದ್ವಾಪರದಲ್ಲಿ ಏನಾಯಿತು? ಧರ್ಮವು 2 ಪಾದದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ಕುಟುಂಬದ ಒಳಗೆ ಧರ್ಮ ಹುಟ್ಟಿಕೊಂಡಿತು, ಕೌರವ ಪಾಂಡವರು. ಆದರೆ ಕಲಿಯುಗದಲ್ಲಿ ಏನಾಗಿದೆ? ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಧರ್ಮ ಸೃಷ್ಟಿಯಾಗಿದೆ. ಹಾಗಂತ ಭೂಮಿಯ ಬಗ್ಗೆ ನನಗೆ ಕಾಳಜಿ ಇಲ್ಲ ಅಂತ ನೀವು ಭಾವಿಸಬೇಡಿ. ಭೂಮಿಯ ಬಗ್ಗೆ ಅತಿಯಾದಂತಹ ಪ್ರೀತಿ. ಪ್ರತಿಯೊಬ್ಬನಿಗೆ ಹೇಗೆ ಜನ್ಮಭೂಮಿಯು ತ್ರಿಮೂರ್ತಿಗಳಾದಂತಹ ನಮಗೂ ಕೂಡ ಅದು ಜನ್ಮಭೂಮಿಯೇ ಆಗಿತ್ತು. ಅವಳ ಕಣ್ಣೀರನ್ನು ಒರೆಸುವುದೇ ಪ್ರಥಮವಾದಂತಹ ಆದ್ಯತೆ. ಯಾವುದೇ ಲೋಕದ ಬಗ್ಗೆ ನಾವು ಗಮನ ಕೊಡುವುದಿಲ್ಲ. ಇತರ ಲೋಕಗಳು ಎಷ್ಟಿದ್ದರೂ ಕೂಡ ಅಲ್ಲಿ ಧರ್ಮದ ಬಗ್ಗೆ ನಾವು ಮಾತನಾಡುವುದಿಲ್ಲ. ಧರ್ಮ ಏನಿದ್ದರೂ ಕೂಡ ಅದು ಭೂಮಿಯಲ್ಲಿ. ಆದರೆ ಒಂದು ಪಾದದಲ್ಲಿ ನಿಂತಿರುವಂತಹ ಧರ್ಮ ಮತ್ತೊಂದೆಡೆಯಲ್ಲಿ ಅಟ್ಟಹಾಸವನ್ನು ಮಾಡುತ್ತಿರುವಂತಹ
ಕಲಿ ಅಲ್ವೇ ಹ. ಕಲಿ ಹೇಗಿದ್ದಾನೆ ಗೊತ್ತು? ಹೇಗೆ? ಒಂದು ದತ್ತಾತ್ರೇಯನಾಗಿ ನಾನು ಇದ್ದಂತಹ ಸಂದರ್ಭದಲ್ಲಿ ಹ. ಕಲಿಯನ್ನು ನಾನು ಬರಮಾಡಿಕೊಂಡೆ. ಹ. ದೀರ್ಘವಾದಂತಹ ದೇಹ ಬತ್ತಲೆ ಸ್ವರೂಪದಲ್ಲಿ ನನ್ನಲ್ಲಿಗೆ ಬಂದ. ಅವನು ಒಂದು ಕೈಯನ್ನು ಬೆರಳನ್ನು ನಾಲಿಗೆ ಮೇಲೆ ಇಟ್ಟಿದ್ದ. ಆಗ ನಾನು ಕೇಳಿದೆ, ಯಾಕೆ ನೀನು ನಾಲಿಗೆ ಮೇಲೆ ಇಟ್ಟಿದ್ದಿ ಅಂತ ಹೇಳುವಾಗ, ಯಾರು ನಾಲಿಗೆ ಹಿಡಿತವನ್ನು ತಪ್ಪಿಸ್ತಾರೋ ಅವರನ್ನು ನಾನು ಕಾಡ್ತೇನೆ. ಹಾಗಂತ ಭೂಮಿಯಲ್ಲಿ ಬಂಡಾಚಾರ ಹೆಚ್ಚಾಗಿದೆ. ಪೂಜೆ ಪುರಸ್ಕಾರಗಳು ಇವೆಯಾದರೂ ಕೂಡ ಅದು ಆಡಂಬರದ ಪೂಜೆ ಆಗಿದೆ. ಧರ್ಮವನ್ನು ರಕ್ಷಿಸುವುದಕ್ಕೆ ಅದೆಷ್ಟೋ ಮಂದಿ ಉಪನ್ಯಾಸವನ್ನು ಭಾಷಣವನ್ನು ಕೊಡ್ತಾರೆ. ಧರ್ಮವನ್ನು ರಕ್ಷಿಸುವುದಕ್ಕೆ ಯಾರೂ ಬೇಕಾಗಿಲ್ಲ. ಯಾಕೆ ಧರ್ಮವೇ ತನ್ನ ಕೆಲಸವನ್ನು ಮಾಡಿಕೊಳ್ತದೆ. ಆದರೆ ಧರ್ಮವನ್ನು ಆಚರಿಸುವ ಮೂಲಕವಾಗಿ ನೀವು ಧರ್ಮದ ರಕ್ಷಣೆಯನ್ನು ಪಡೆಯಿರಿ ಅನ್ನುವ ಸಂದೇಶವನ್ನು ಇವತ್ತಿನಲ್ಲಿ ಸಾರುವುದರ ಜೊತೆಗೆ ನಿಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತೇನೆ. ಗರುಡನನ್ನು ಕಳುಹಿಸಿದ್ದೇನೆ. ಏನಾಗ್ತದೆ ಅನ್ನುವಂಥ ವಿಚಾರವನ್ನು ಅವರಿಂದ ತಿಳಿಸ್ತೇನೆ. ನಿರೀಕ್ಷೆಯಲ್ಲಿರ್ತೇನೆ ಪ್ರಭು, ನಿರೀಕ್ಷೆಯಲ್ಲಿ. ಅತ್ರಿ ಮುನಿಗಳಿಗೆ ಧೈರ್ಯವನ್ನು ಕೊಟ್ಟರು ನಾನು. ಅವರು ಬರುವ ಮೊದಲೇ ನಾನು ಗರುಡನನ್ನು ಮತ್ತು ಶೇಷನನ್ನು ಭೂಲೋಕಕ್ಕೆ ಕಳುಹಿಸಿದ್ದೇನೆ. ಧರ್ಮ ಎಲ್ಲಿದೆ ಹೇಗಿದೆ ಅನ್ನುವುದು ನೋಡುವುದಕ್ಕೆ. ಆದರೆ ಮೊದಲು ಬರಬೇಕಾದ್ದು ಸ್ವಲ್ಪ ಅಹಂಕಾರಿ ಅವ. ಅವನನ್ನೇ ಕರೆಯುತ್ತೇನೆ. ಗರುಡ, ಹರಿಯ ನುಡಿಯನ್ನು ಪಾಲಿಸುತ್ತಲೇ ರಾಜರು ಬರದಿ ನಡೆ ಸಂಗ
ಧಂಗ ಜಗದ್ರಕ್ಷಕ ಶಿವನಾರಾಯಣ, ನೀನೇ ಕಾಪಾಡು ಸ್ವಾಮಿ, ನೀನೇ ಕಾಪಾಡು. ಓಹೋಯ್, ಕೃಷ್ಣವರಮ್ಮರ 13 ಮಂದಿ ಮಡದಿಯರಲ್ಲಿ ಒಡೆಯಾದಂತಹ ವಿನಿತಾದೇವಿಯ ಗರ್ಭಾಬುದಿಯಲ್ಲಿ ಸಂಚರಿಸಿಕೊಂಡವರು ನಾವು 2 ಮಕ್ಕಳು. ಹಿರಿಯವನಾದ ನನ್ನನ್ನು ಅರುಣ ಹುಟ್ಟುವಾಗಲೇ ಅಂಗವೈಕಲ್ಯವನ್ನು ಹೊಂದಿದ್ದ. ಆದರೂ ಜಗತ್ಕಕ್ಷು ಪ್ರಖರ ಪ್ರಭೆಯಿಂದ ಪ್ರಕಾಶಿಸುತ್ತಿರುವಂತ ಪ್ರಭಾಕರ ಸ್ವಾಮಿಯ ಸಾರಥಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವನ ತಮ್ಮನಾಗಿ ಹುಟ್ಟಿಕೊಂಡವ ನಾನು ಗರುಡ. ಹುಟ್ಟುವಾಗ ಭೀಕರ ಗರುಡ ಆಗಿದ್ದಂತಹ ನಾನು ನನ್ನನ್ನು ಕಂಡಂತಹ ತ್ರಿಮೂರ್ತಿಗಳು ಒಮ್ಮೆಗೆ ಭಯಗೊಂಡಿರಂತೆ. ಆದರೂ ನನ್ನನ್ನು ಹತ್ತಿರ ಕರೆದು ಹರಸಿರು, ಅನುಗ್ರಹಿಸಿದರು. ಹೇಗೆ ಅಕ್ಷಯ ವಲಯುತ ಇಚ್ಛಾಗಮನಂ ಎನ್ನುವ ಹಾಗೆ ಒಂದು ಬಿರುದನ್ನು ಕೂಡ ಕೊಟ್ಟರು. ಸ್ವಾಮಿ, ಆ ಹೊತ್ತಿಗೆ ನನಗೆ ಅರ್ಥವಾಯಿತು. ನನ್ನ ಅವ್ಯಾದಂತಹ ವಿನೂತೆಯು ಚಿಕ್ಕಮ್ಮನಾದಂತಹ ಕದ್ರಾದೇವಿಯ ದಾಸತ್ವದಲ್ಲಿ ಜೀವನವನ್ನು ಕಳೆಯುತ್ತಾ ಇದ್ದಾಳೆ. ಈ ಬಗ್ಗೆ ಚಿಕ್ಕಮ್ಮನ ವಿಚಾರಿಸಿದಾಗ ಆಕೆ ಹೇಳಿದ ಮಾತು, ಗರುಡ, ಈಗಿಂದೀಗಲೇ ಹೋಗಿ ದೇವಲೋಕದಿಂದ ಅಮೃತವನ್ನು ತಂದುಕೊಟ್ಟೆ ಅಂತಾನೆ ನಿನ್ನ ತಾಯಿಯನ್ನು ದಾಸತ್ವದಿಂದ ಬಿಡಿಸುತ್ತೇನೆ ಎಂಬುದಾಗಿ ತಡ ಮಾಡಲಿಲ್ಲ. ಕೂಡಲೇ ಹೋದೆ ದೇವಲೋಕಕ್ಕೆ, ಅಭಿಯೋಗವನ್ನು ಮಾಡಿದೆ. ಇಂದ್ರಾದಿ ಸುಭಾಸನೆ ಕಾಲಿಸಿದೆ. ಗೆಲುವು ನನ್ನ ಪಾಲಾಯಿತು. ಅಮೃತವಾಣವನ್ನು ಹಿಡಿದು ಬರುವ ಹೊತ್ತಿನಲ್ಲಿ ಒಂದು ಅಶರೀರವಾಡಿ, ಗರುಡ, ನಿನ್ನಿಂದಾಗಿ ಇಂದ್ರನ ಗದೆಗೆ ಅಪಮಾನವಾಗಿದೆ, ಅದನ್ನು ನೀನು ಸರಿಪಡಿಸಿಕೊಳ್ಳಬೇಕು. ಹೇಗೆ? ಮತ್ತೆ ಯೋಚನೆ ಮಾಡಿಲ್ಲ ಸ್ವಾಮಿ. ನನ್ನದಾದಂತ ಒಂದು ಗರಿಯನ್ನು ತೆಗೆದು ಆತನ ಗದೆ ಹಾಕಿದೆ. ಆವಾಗ ಋಷಿಮುನಿಗಳೆಲ್ಲರೂ ಕೂಡ ನನ್ನನ್ನು ಹೊಗಳಿದರು. ಸಂತೋಷವಾಯಿತು. ನೇರವಾಗಿ ಬಂದು ಚಿಕ್ಕಮ್ಮನಲ್ಲಿ ಅಮೃತಪಾನವನ್ನು ಕೊಟ್ಟೆ, ತಾಯಿಯನ್ನು ದಾಸತ್ವದಿಂದ ಬಿಡಿಸಿದೆ. ಆ ಹೊತ್ತಿಗೆ ಶ್ರೀಮನ್ನಾರಾಯಣನ ಸೇವಕನಾಗಿ ಸೇರಿಕೊಂಡೆ. ಆತನ ವಾಹನವಾಗಿ ಅಲ್ಲಿ ಉದ್ಯೋಗವನ್ನು ದೊರಕಿಸಿಕೊಂಡೆ. ಅಷ್ಟು ಮಾತ್ರವಲ್ಲ, ಆಗ ಪಾತಾಳದಲ್ಲಿರುವಂತ ಮೃಗಾದಿಗಳಲ್ಲಿ ನಮ್ಮೊಳಗೆ ದ್ವೇಷವೇ ಹೆಚ್ಚಿತ್ತು. ಆ ಹೊತ್ತಿಗೆ ಶ್ರೀಮನ್ನಾರಾಯಣ ಕರೆದು ಹೇಳಿದ, ಒಂದು ಸಂಧಾನವನ್ನು ಮಾಡಿಸಿದ, ಒಂದು ರಾಜವಂತ್ಯಾದಿಗೆಯನ್ನು ಮಾಡಿಸಿದ. ಅಂದಿನಿಂದ ಆದಿಶೇಷನಿಗೆ ಒಂದು ಉದ್ಯೋಗ ಸಿಕ್ಕಿತು. ಹೇಗೆ? ಶ್ರೀಮನ್ನಾರಾಯಣ ಹೊಸಿಗೆಯಾಗಿ ಆದಿನಾರಾಯಣನು ವೈಕುಂಠದಲ್ಲಿದ್ದಾನೆ. ಸಂತೋಷ ಜೀವನವನ್ನು ಮಾಡುತ್ತಾ ಇದ್ದೆ. ಆ ಹೊತ್ತಿಗೆ ನಮ್ಮ ದೇವರನ್ನು ಮಾತು ಹೇಳಿದರು, ಗರುಡ, ಹೋಗು, ಭೂಲೋಕದಲ್ಲಿ ಎಲ್ಲಿ ಧರ್ಮ ಇದೆ, ಎಲ್ಲಿ ಅಧರ್ಮವಿದೆ ಎನ್ನುವುದನ್ನು ತಿಳಿದುಕೊಂಡು ಬಾ ಎಂಬುದಾಗಿ ಅವರ ಹೇಳಿಕೆಯ ಮೇರೆಗೆ ಭೂಲೋಕವನ್ನು ಸಂಚರಿಸ್ತಾ ಇರುವಂತ ವೇಳೆಯಲ್ಲಿ ಬಂತಲ್ಲ ಕರೆ, ಅವಸರದ ಕರೆ. ವೈಕುಂಠಕ್ಕೆ ಹೋಗ್ಬೇಕಂತೆ, ನಡೀತೇನೆ ನೋಡೋಣ. Thank you.
ಇದ್ದೇನೆ. ಶುಭವಾಗ್ಲಿ ಮಗನೇ. ದೇವಾ, ಏನು? ನಿನ್ನ ಆಜ್ಞೆಯಂತೆ ಅಪ್ಪಣೆಯಂತೆ ಎಲ್ಲಿ ಧರ್ಮ ಇದೆ ಎಲ್ಲಿ ಅಧರ್ಮ ಇದೆ ಎನ್ನುವುದನ್ನು ತಿಳಿಯೋದಕ್ಕೋಸ್ಕರ ನಿನ್ನಿಂದಲೇ ಅನುಗ್ರಹಿತನಾಗಿ ಹೊರಟಂತ ನಾನು ದಾರಿ ಮಧ್ಯದಲ್ಲಿ ಒಂದು ಕರೆ ಕೇಳಿಸಿತು. ಅವಸರದ ಕರೆ. ಗರುಡ, ಈಗಿಂದೀಗಲೇ ವೈಕುಂಠಕ್ಕೆ ಬಾ. ಓಡಿಕೊಂಡು ಬಂದಿದ್ದೇನೆ ಸ್ವಾಮಿ. ಏನಾಗ್ಬೇಕು? ಯಾಕೆ ಕರೆಸಿದೆ? ಹೇಳಿ ಹೇಳಿ. ಈಗ ನಿನ್ನ ಜೊತೆಯಲ್ಲಿ ಒಬ್ಬ ಹೋಗಿದ್ದಾನಲ್ಲ, ಆದಿಶೇಷ ಅಲ್ವಾ? ಹೌದು. ಅವನು ಬರಲಿ. ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ ದೇವರಿಗೆ ನನ್ನ ಶರಣೋ ಶರಣು. ಮಂಗಳವಾಗಲಿ. ಸ್ವಾಮಿ, ಏನು? ಧರೆಯ ಧರ್ಮದ ಪ್ರಮಾಣವನ್ನು ಅಳೆಯುವರೆ ಧರೆಗೆ ಹೋಗಿ ಎಂಬ ಹಾಗೆ ಹೇಳಿದ್ದೀರಿ. ಆ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಗರುಡ ಆದಿಶೇಷರು ಸಭೆಗೆ ಬರಲಿ ಎಂಬ ಹಾಗೆ ಕರೆಯಾಯ್ತಲ್ಲ ಸ್ವಾಮಿ. ಏನು ಕಾರಣ ಸ್ವಾಮಿ ಹೇಳುವಿರೇ? ಹೋಗಿದ್ದೀರಲ್ವೋ? ಹೌದು ಸ್ವಾಮಿ. ಏನು ಕಂಡೀರಿ ನೀವು? ಹರಿಗೆ ದಿಟ್ಟ ಮತ್ತು ಮುನಿಗೆ ವಚನವು ಹರಿಗೆ ಧರ್ಮವೇ ಹರಿಗೆ ದಿಟ್ಟ ಮತ್ತು ಮುನಿಗೆ ನಿನ್ನಂತಾದಂತ ಅಪ್ಪಣೆಯನ್ನು ಆದ್ಯೆಯನ್ನು ಪಡೆದು ಹೊರಟವ ನಾನು ಈ ಪ್ರಪಂಚದಲ್ಲಿ ನನ್ನಂತಾದಂತ ಪಕ್ಷಿ ನೋಟದಲ್ಲಿ ವೀಕ್ಷಿಸಿದಾಗ ಎಲ್ಲಿಯೂ ಧರ್ಮ ಅನ್ನೋದು ಕಾಣುತ್ತಾ ಇಲ್ಲ ಸ್ವಾಮಿ. ಹೌದೇ? ಎಲ್ಲ ಕಡೆಗಳಲ್ಲಿ ಕೂಡ ಅಧರ್ಮ, ಅತ್ಯಾಚಾರ, ಅನ್ಯಾಯವೇ ನಡೆಯುತ್ತಾ ಇದೆ. ಕೆಲವರೆಲ್ಲ ಧರ್ಮವನ್ನು ಆಚರಿಸ್ತಾರೆ. ಹೇಗೆ? ತಮ್ಮದಾದಂತ ವಿಲಾಸ ಜೀವನಕ್ಕೆ ಬೇಕಾದಂತ ರೀತಿಯಲ್ಲಿ ಧರ್ಮವನ್ನು ಆಚರಿಸ್ತಾರೆ. ದೇವರಲ್ಲಿ ಭಯ ಭಕ್ತಿ ಎನ್ನುವುದು ನಶಿಸಿ ಹೋಗಿದೆ. ಎಲ್ಲಿಯೂ ಧರ್ಮವನ್ನು ಕಾಣುತ್ತಾ ಇಲ್ಲ. ಇದು ನಾನು ಕಂಡಂತ ಜಿತವಾಕ್ಯ ಸ್ವಾಮಿ, ನಿಜ ಸತ್ಯ. ಅವನು ಏನು ಹೇಳ್ತಾನೆ ಕೇಳು. ಸ್ವಾಮಿ, ಸಿರಿಪತಿಲಾಲಿತು ಎಲೆಯ ಮಕ್ಕಳು ಹೇಳ್ತಾರೆ.
ಉದ್ದಗಲಕ್ಕೂ ಸಂಚರಿಸಿದವರೇ ನಾವೇ ಸರಿ. ಆದರೆ ಎಲ್ಲ ದಿಕ್ಕಿನಲ್ಲಿ ನೋಡಿದರೂ ಕೂಡ ಅಧರ್ಮವೇ ತಾಂಡವಾಡುತ್ತಾ ಇದೆ ಎಂಬ ಹಾಗೆ ಗರುಡ ದೇವರು ಆಡುತ್ತಾ ಇದ್ದಾರೆ. ಹೌದು. ಸ್ವಾಮಿ, ಏನು? ಇದು ಅಪ್ಪಟ ಸುಳ್ಳು ಸ್ವಾಮಿ. ಹೌದು ಸ್ವಾಮಿ. ಸತ್ಯ ಹೌದು. ಯಾಕಂದ್ರೆ ಧರೆಯಲ್ಲಿ ಇನ್ನೂ ಕೂಡ ಧರ್ಮ ಎಂಬುದು ಹಾಗೆಯೇ ಉಳಿದುಂಟು. ನಾನು ಹೋದಂತಹ ಪ್ರದೇಶಗಳಲ್ಲಿ ಸರಿಯಾಗಿ ನಾನು ಅವಲೋಕನ ಮಾಡಿದ್ದೇನೆ, ಉದ್ದಗಲಕ್ಕೂ ಸಂಚಾರವನ್ನು ಮಾಡಿದ್ದೇನೆ. ನಾನು ಹೋಗುವುದು ಹೇಗೆ ಸ್ವಾಮಿ? ತೆವಳುತ್ತಾ ಹೋಗುವುದು. ಎಲ್ಲವನ್ನು ಸೂಕ್ಷ್ಮವಾಗಿ ನೋಡದವರೇ ಸರಿ. ಧರೆಯಲ್ಲಿ ಧರ್ಮ ಎಂಬುದು ಇನ್ನೂ ಕೂಡ ಹಾಗೆಯೇ ಉಂಟು ಸ್ವಾಮಿ. ದೇವರ ಬಗೆಗಿನ ಭಕ್ತಿ ಹೇಗಿದೆಯೋ, ಆಚರಣೆ ಹೇಗಿದೆಯೋ, ಎಲ್ಲವೂ ಕೂಡ ಇನ್ನೂ ಕೂಡ ಉಳಿದಿದೆ ಸ್ವಾಮಿ. ಎಲ್ಲದಕ್ಕೂ ಕೂಡ ಅಧರ್ಮವೇ ತಾಂಡವಾಡುತ್ತಾ ಇದೆ ಎಂಬ ಹಾಗೆ ಹೇಳುವ ಹಾಗಿಲ್ಲ. ಕೆಲವೊಂದು ಪ್ರದೇಶದಲ್ಲಿ ಆಗುತ್ತಾ ಉಂಟು, ಅದನ್ನೇ ಸರಿ ಎಂಬ ಹಾಗೆ ಹೇಳುವ ಹಾಗಿಲ್ಲ. ಯಾಕಂದ್ರೆ ಧರ್ಮ ಕೆಲವು ದಿಕ್ಕಲ್ಲಿ ಇನ್ನೂ ಕೂಡ ಜೀವಂತವಾಗಿ ಉಂಟು. ಹಾಗಾಗಿ ಸಮಷ್ಟಿಯಲ್ಲಿ ಹೇಳುವುದಾದ್ರೆ ಧರೆಯಲ್ಲಿ ಧರ್ಮ ಎಂಬುದು ಇನ್ನೂ ಕೂಡ ಹಾಗೆ ಉಳಿದಿದೆ ಸ್ವಾಮಿ. ಗರುಡದೇವರಿಗೆ ಸಿಟ್ಟು ಬಂದ ಹಾಗೆ ಕಾಣುತ್ತಾ ಉಂಟಾ? ಬಂದದ್ದು ಸಿಟ್ಟೆ. ಹೌದೇ? ಏನೋ ನಾನು ಹೇಳೋದಕ್ಕೆ ತದ್ವಿರುದ್ಧವಾಗಿ ದೇವರಲ್ಲಿ ಹೇಳ್ತಾ ಇದ್ದಿ. ಕಂಡದ್ದನ್ನು ಕಂಡ ಹಾಗೆ ನುಡಿದಿದ್ದೀರಾ ಸ್ವಾಮಿ. ಇದನ್ನು ಕಂಡ ಹಾಗೆ ನುಡಿದರೆ ನಿಮಗೆ ಯಾಕೆ ಕೆಂಡದಂತಹ ಕೋಪ ಬರುತ್ತದೆ? ನೀನು ಎಲ್ಲಿ ನೋಡಿದ್ದು? ಭೂಲೋಕದಲ್ಲಿ. ನೀನು ನೆಲದಲ್ಲಿ ಹರಡಾಡ್ತಾ ಹೋಗ್ತಿ, ತೆವಳುತ್ತಾ ಸಂಚರಿಸುವ ದೂರವರೆಗೆ ಹೋಗ್ತಿದ್ದೀನು. ನನ್ನ ಸಾಮರ್ಥ್ಯ ಎಷ್ಟುಂಟೋ ಅಷ್ಟು ದೂರ. ನಿನ್ನ ಸಾಮರ್ಥ್ಯ ಎಷ್ಟು ಗೊತ್ತುಂಟ? ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಒಂದು ಬಾವಿಯ ಒಳಗೆ ಇದ್ದ ಒಂದು ಕಪ್ಪೆ ಹಾಗೆ, ಅದರೊಳಗೆ ಏನುಂಟು ಅಷ್ಟನ್ನು ಮಾತ್ರ ನೀನು ಕಂಡದ್ದು. ಹಾಗಾದ್ರೆ ನನ್ನನ್ನು ನೀವು ಕೂಪ ಮಂಡೂಕ ಎಂಬ ಹಾಗೆ ಸಂಬೋಧಿಸ್ತಾ ಇದ್ದೀರಿ. ನಾನು ಪ್ರತ್ಯೇಕ ಹೇಳಬೇಕಾ ಸ್ವಾಮಿ? ಕೇಳು, ನಾನು ಯಾರು? ಗರುಡ. ಗರುಡ ಆಕಾಶಮಾರ್ಗದಲ್ಲಿ ತಿರುಗಾಡ್ತಾ ಇರ್ತೇನೆ. ನನಗೊಂದು ಪಕ್ಷಿ ನೋಟ ಅಂತ ಉಂಟು. ನನ್ನದಂತ ಸೂಕ್ಷ್ಮವಾದ ನೋಟದಿಂದಲೇ ಎಲ್ಲವನ್ನು ಕಂಡು ಹಿಡಿಯಲಿಕ್ಕಾಗ್ತದೆ. ತಿಳಿದವನು ಸರಿ ನಾನು. ಯಾಕೆ? ತೀಕ್ಷ್ಣವಾದಂತಹ ದೃಷ್ಟಿಯನ್ನು ಹೊಂದಿದಂತಹ ನೀವು ಬಾನೆತ್ತರಕ್ಕೆ ಏರಿ ಕೆಳಗಿನದನ್ನು ದೃಷ್ಟಿ ಹಾಯಿಸಿ ನೋಡಿದರೆ ಅನತಿ ದೂರದ್ದು ಕೂಡ ನಿಮಗೆ ಸರಿಯಾಗಿ ಕಾಣುತ್ತದೆ. ಹೌದಲ್ವಾ? ಈಗ ಧರ್ಮ ಅಂದ್ರೆ ಏನು? ನಾವು ಮಾಡಿಕೊಳ್ಳುವಂತ ಜೀವನ ಕ್ರಮ, ಅದು ಧರ್ಮ. ಧಾರೆಯೇತ ಧರ್ಮ ಹಿತ್ಯಾವು. ಯಾವುದನ್ನು ಧರಿಸಲಿಕ್ಕೆ ಸಾಧ್ಯವಿದೆಯೋ ಅದು ಧರ್ಮ. ಹೌದಲ್ವೋ? ಹೌದು ಸ್ವಾಮಿ. ಈ ಹಿಂದೆ ಧರ್ಮವನ್ನು ಗೋವುಗಳಿಂದ ಹೋಲಿಸಿದ್ದಾರೆ. ಗೋವುಗಳ ಪಾದಗಳಿಗೆ ಹೇಗೆ ಹೇಗೆ ಕೃತಯುಗದಲ್ಲಿ ಗೋವುಗಳ 4 ಪಾದಗಳಲ್ಲಿ ಧರ್ಮವು ಹೋಲಿಸ್ತಾ ಇತ್ತಂತೆ. ತ್ರೇತಾಯುಗದಲ್ಲಿ ಗೋವುಗಳ 3 ಪಾದಗಳಿಂದ ಧರ್ಮಗಳು ಕಂಗೊಳಿಸ್ತಾ ಇತ್ತು. ದ್ವಾಪರಾಯುಗದಲ್ಲಿ ಗೋವುಗಳ 2 ಪಾದಗಳಲ್ಲಿ ಧರ್ಮ ಎನ್ನುವಂಥದ್ದು ಕಂಗೊಳಿಸ್ತಾ ಇತ್ತು. ಈಗ ಹೇಗೆ? ಈಗ ಹೇಗೆ ಆಗಿದೆ? ಇದು ಕಲಿಯುಗ, ಕಲಿಯ ಪ್ರವೇಶವಾಗಿದೆ. ಹೌದು. ಈ ಕಲಿಯುಗದಲ್ಲಿ ಗೋವಿನ 1 ಪಾದದಲ್ಲಿ ಧರ್ಮ ಕಂಗೊಳಿಸ್ತಾ ಇದೆ. ಆದರೆ ಅದರ ಅರ್ಥವೇನು? ಧರ್ಮ ಅಳಿಸಿ ಹೋಗುತ್ತಾ ಇದೆ. ಧರ್ಮ ಎನ್ನುವುದು ಇಲ್ಲ, ಅದು ಕೊನೆಗೊಳ್ಳುತ್ತಾ ಇದೆ. ಇದು ಸತ್ಯ ಅಲ್ವೋ? ಧರ್ಮ ಇಲ್ಲ ಅಂತಲ್ಲ, ತೋರ್ಪಡಿಕೆ ಕೆಲವು ಧರ್ಮವನ್ನು ಮಾಡ್ತಾರೆ. ಹೇಗೆ? ಅಲ್ಲಲ್ಲಿ ಭಜನೆ, ಅಲ್ಲಲ್ಲಿ ಪೂಜೆ, ಪುರಸ್ಕಾರ ಎಲ್ಲ ಮಾಡ್ತಾರೆ. ಯಾಕೆ? ಯಾಕೆ? ಅವರವರ ಹೊಟ್ಟೆ ತುಂಬಿಸಿಕೊಳ್ಳುವಂತ ಒಂದು ನೆಪ ಅಷ್ಟೇ. ಅದು ನಿಜವಾದ ಭಕ್ತಿ ಅಲ್ಲ, ನಿಜವಾದ ದೇವರ ಪ್ರೀತಿ ಅಲ್ಲ. ಆದುದರ ಇಂಥ ಲೋಕದಲ್ಲಿ ನಾನು ಇದಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ.
ಇದ್ದೇನೆ ಸ್ವಾಮಿ. ಏನು? ನೀವು ಆಡಿದಂತಹ ಮಾತುಗಳನ್ನು ಹ. ಕೂಲಂಕುಷವಾಗಿ ನಾನು ಕೇಳಲ್ಪಟ್ಟವನೇ ಸರಿ. ಕೇಳಿದ್ಯಲ್ಲ, ಹ. ಇನ್ನು ಮಾತಾಡುದು ಬೇಡ ನೀವು. ಬಾಣೆತ್ತರಕ್ಕೆ ಏರಿದಂತಹ ನೀವು ಹ. ಸೂಕ್ಷ್ಮವಾಗಿ ಕೆಳಗೆ ಕಣ್ಣು ಹಾಯಿಸಿದಾಗ ಹ. ಧರೆಯಲ್ಲಿ ಧರ್ಮ ಹೇಗಿದೆ ಎಂಬುದು ನೀವು ನೋಡಬೇಕಿತ್ತು. ನೋಡಿದ್ದೇನೆ. ಅದನ್ನು ಬಿಟ್ಟು ಹ. ಪ್ರಪಂಚದಾದ್ಯಂತಹ ಅಣತಿ ದೂರದಲ್ಲೇ ಸುತ್ತುವರಿದ್ರೆ ನಿಮಗೆ ಧರ್ಮ ಎಂಬುದು ಹೇಗೆ ಕಾಣುತ್ತದೆ? ಹ. ಅದು ಕಾಣಲು ಅಸಾಧ್ಯ. ಹ. ನಾನು ಹಾಗಲ್ಲ, ಹ. ತೆವಳುತ್ತಾ ಸಂಚರಿಸುವನು ಎಂಬುದಾಗಿ ಹೇಳಿದ್ದೀರಿ. ಒಪ್ಪಿಕೊಳ್ತೇನೆ ಸ್ವಾಮಿ. ಆದಿಶೇಷ, ಹ. ನೀನೇ ಹೀಗೆ ಹೇಳಿದ್ದಿ. ಹ. ನಾನು ಸ್ವಲ್ಪ ಕಡೆಯಲ್ಲಿ ಸುತ್ತಾಡಿದ್ದು, ಹ. ಅದನ್ನು ನಾನು ಒಪ್ಪುವುದಿಲ್ಲ ಅಂತ. ಹ. ಈಗ ನೀನು ಹೇಳಿದ್ದನ್ನು ನಾನು ಒಪ್ಪಿಕೊಳ್ಬೇಕಾ? ಹಾಗಲ್ಲ ಸ್ವಾಮಿ. ಮತ್ತೆ? ತೆವಳುತ್ತಾ ಹೋದವನಿಗೆ ಹ. ಸೂಕ್ಷ್ಮವಾಗಿ ಹ. ಎಲ್ಲವನ್ನು ಕಂಡವನು ನಾನು. ಓಹೋ ಹೋ. ಹಾಗಾಗಿ ಹೇಳುತ್ತಾ ಇರುವುದು ಸ್ವಾಮಿ. ಈಗ ನೀವು ಹೇಳಿದ ಮಾತಿಗೆ ನಾನು ಬರುತ್ತೇನೆ. ಹ. ನೀವು ಕೂಪ ಮಂಡೂಕ ಎಂಬುದಾಗಿ ಹೇಳಿದಿರಲ್ವೇ? ಹೌದು. ಹೌದು, ನಾನು ಒಪ್ಪಿಕೊಳ್ತೇನೆ, ಕೂಪ ಮಂಡೂಕವೇ ಎಂಬುದಾಗಿ. ಅಯ್ಯೋ, ಒಪ್ಪಿಕೊಂಡ. ಹ. ಯಾಕೆ? ಯಾಕೆ? ಆ ಕೂಪದೊಳಗೆ ಏನೆಲ್ಲ ಆಗುತ್ತಾ ಉಂಟು ಎಂಬುದನ್ನು ಹ. ಕೂಪದೊಳಗಿನ ಮಂಡೂಕವೇ ಬಲ್ಲುದೇ ಹೊರತು ಹ. ಹೊರಗಿನ ಮಂಡೂಕಕ್ಕೆ ಕೂಪದೊಳಗೆ ಏನಾಗುತ್ತದೆ ಎಂಬುದಾಗಿ ಗೊತ್ತಾಗುತ್ತದ? ಹ. ಗೊತ್ತಾಗುದಿಲ್ಲ. ಹ. ಯಾಕೆ? ಅದು ಕೂಪದ ಒಳಗೆ ಇಳಿದರೆ ಮಾತ್ರ ಅದಕ್ಕೆ ಗೊತ್ತಾಗ್ತದೆ. ಈಗ ದೇವರು ಈಗ ಹೇಳಿದ್ದು ನೀವು ಕೂಪ- ಏನಾಗಿದೆ ಅಂತ ದೇವರು ಹೇಳಿದ್ರೆ ಹೇಳಿದ್ದು ನೀವು ಕೂಪದೊಳಗೆ- ಕೂಪದೊಳಗೆ ಬಂದೇ ಮಾತ್ರ ನಿಮಗೆ ಗೊತ್ತಾಗುತ್ತಿತ್ತು. ದೇವರು ಹೇಳಿದ್ದು ಹ. ಕೂಪದೊಳಗಿನ ಭಕ್ತಿಯನ್ನು ನೋಡ್ಲಿಕ್ಕೆಲ್ಲ, ಹ. ಇಡೀ ಭೂಲೋಕದಲ್ಲಿ ಯಾವ ರೀತಿ ಅದನ್ನೇ ಸ್ವಾಮಿ ಹೇಳಿದ್ದು ನಾನು. ಹ. ಭೂಲೋಕಕ್ಕೆ ಇಳಿಯಬೇಕು ಎಂಬುದಾಗಿ ಹೇಳಿದ್ರು. ಹ. ಅದೇ ಭೂಲೋಕವನ್ನು ನಾನು ಕೂಪ ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಹ. ಅಂತಹ ಕೂಪದೊಳಗೆ ನೀವು ಬರ್ತಿದ್ದೆ ನಿಮಗೆ ಕಾಣ್ತಾ ಇತ್ತು. ಹ. ನೀವೇನು ಮಾಡಿದಿರಿ? ಹ. ಕಂಡಂತಹ ಕೂಪದೊಳಗೆ ಕೇವಲ ಇಣುಕಿದ್ದು ಮಾತ್ರ. ಹ. ಹಾಗಾಗಿ ನಿಮಗೆ ಅಧರ್ಮ ಗೋಚರಿಸಿದ ಹೊರತು ಹ. ಧರ್ಮ ಎಂಬುದು ಎಲ್ಲಿದೆ ಎಂಬುದು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಓಹೋ. ಯಾಕೆ? ಯಾಕೆ? ನೀವು ತುಳುನಾಡು ಎಂಬಂತಹ ಪ್ರದೇಶ ಹ. ಪ್ರಪಂಚದಲ್ಲಿ ಉಂಟು. ಹ. ನಿಮಗೆ ಅದು ಗೊತ್ತಿದೆಯೇ? ಹ. ನೀವು ಅಲ್ಲಿಗೆ ಹೋಗಿದ್ದೀರಾ? ಹ, ಎಲ್ಲ ನಾನು ಕೇಳುವುದು ಅದೊಂದೇ. ಹ. ಈಗ ನೀವು ತುಳುನಾಡಿಗೆ ಹೋಗಿದ್ದೀರಾ? ಹೋಗಿದ್ದೇನೆ. ಹೋಗಿದ್ದೀರಿ. ಹ. ಹಾಗಾದ್ರೆ ಅಲ್ಲಿ ಧರ್ಮ ಇದೆಯಾ ಇಲ್ಲೋ ಎಂಬುದನ್ನು ನೀವು ನನಗೆ ನೋಡಿದ್ದೀರಾ? ಕಾಣಲಿಕ್ಕೆ ಸಿಗ್ಲಿಲ್ಲ. ನಿಮಗೆ ಕಾಣುವುದಿಲ್ಲ ಸ್ವಾಮಿ. ಹ. ಯಾಕೆ? ಹ. ನೀವು ಎಲ್ಲವನ್ನು ಅಧರ್ಮವೇ ಉಂಟು ಎಂಬುದು ಹಾಗೆ ಭಾವಿಸಿಕೊಂಡು ಹ. ತುಳುನಾಡಿನಾದ್ಯಂತ ಸಂಚರಿಸಿದ್ರೆ ನಿಮಗೆ ಅಧರ್ಮವೇ ಕಾಣುತ್ತದೆ ಹೊರತು ಧರ್ಮ ನೀನು ಹೇಗೆ ಕಾಣುವುದಿಲ್ಲ. ತಿಳ್ಕೊಂಡೆ? ಧರ್ಮ ಉಂಟು ಸ್ವಾಮಿ ಇನ್ನೂ ಕೂಡ. ಎಲ್ಲಿಲ್ಲ? ತುಳುನಾಡಿನಲ್ಲಿ ನಿತ್ಯವೂ ಕೂಡ ಪೂಜಾ ಪುನಸ್ಕಾರ ಭಜನೆ ಹ. ಯಾವುದು ಬೇಕು ಸ್ವಾಮಿ, ಹ. ಎಲ್ಲವೂ ಕೂಡ ನಡೆಯುತ್ತಾ ಉಂಟು. ಹ. ಅಲ್ಲಿ ಎಲ್ಲಾ ಭಕ್ತಿ ಉಂಟು. ಹ. ಹಿರಿಯವರಿಗೆ ಗೌರವ ಕೊಡುತ್ತಾರೆ. ಓಹೋ. ದೇವರಿಗೆ ಭಕ್ತಿ ಉಂಟು ಸ್ವಾಮಿ. ಹ. ಅಷ್ಟು ಮಾತ್ರವಲ್ಲ, ಹ. ವಿಶೇಷವಾಗಿ ನಾಗಾರಾಧನೆಯನ್ನು ಒಳಗೊಂಡಂತಹ ಕ್ಷೇತ್ರ ಇದ್ರೆ ಅದು ತುಳುನಾಡು ಎಂಬುದಾಗಿ ನಾನು ಹೇಳ್ತಾ ಈಗ ಇದ್ದೇನೆ. ಸ್ಪಷ್ಟವಾಯಿತು. ಹ. ಇವನಿಗೆ ಸ್ವಲ್ಪ ಎಲ್ಲಿ ಹಾಲು ಎರೀತಾರೆ, ಹ. ಅದು ಇವನಿಗೆ ಅಹಂಕಾರ. ಈಗ ನಿಮಗೆ ಹಾಲು ಎರೆಯುವುದಿಲ್ಲ ಎಂಬ ಇದಕ್ಕೆ ಹಾಗೆ ನಾನು ನಿಮಗೆ ಒಪ್ಪುವುದಿಲ್ಲ. ನನ್ನ ಮೇಲೆ ಕೋಪ ಬರ್ತದೆ. ನನ್ನ ಮಾತಿಗೆ ಒಪ್ಪುವುದಿಲ್ಲ. ಮತ್ತೆ ಅದನ್ನ ನೋಡೋಣ. ಬನ್ನಿ ನೋಡುವ. ಬಿಡು ನೀಗಿ ಬಿಡು ಭಯವ ಅವತಡ ಮಾಡಲಿ ತೋರಲಿ ಬಡಿವಾದ ಬನುಡಿ ನಡೆಯಲು ಎಂದಲೇ ಬಡಿವಾದ ನುಡಿ ನಡೆಯಲು ಎಂದಲೇ ನುಡಿ ನಡೆಯಲು ಬಲಿಬನುಡಿದೆ ಬಿಡು ನೀಗಿ ಭಯವ ಕ್ಷಮಿಸಬೇಕು, ಕ್ಷಮಿಸಬೇಕು. ನೀವು ನನ್ನನ್ನು ಏನು ತಿಳ್ಕೊಂಡಿದ್ದೀರಿ? ನಮ್ಮ ದೇವರು ನಿಮ್ಮ ದೃಶ್ಯವನ್ನು ನೋಡುವ ಪ್ರೇಕ್ಷಕ ನಾನಲ್ಲ. ಅಲ್ಪಕಾಲದಲ್ಲಿ ಅನರ್ಥ ನಡೆದು ಹೋಯಿತು. ಹಾಗಂತ ಹ. ನಿಮ್ಮ ಹೊಡೆದಾಟಕ್ಕೆ ತೀರ್ಪು ಕೊಡುವ ತೀರ್ಪುಗಾರನು ನಾನಲ್ಲ. ಕುಂಠಿತವಾಗದಂತ ಕ್ಷೇತ್ರದಲ್ಲಿ ಹ. ಕುಂಠಿತವಾಗುವಂತೆ ಮಾಡಿದ್ರಲ್ಲ ನೀವು. ತಪ್ಪಿ ಹೋದಲ್ಲ ಸ್ವಾಮಿ. ನಿಮಗೆ ಹೇಳಿದ ಕೆಲಸ ಏನು? ಭೂಮಿಯಲ್ಲಿ ಧರ್ಮ ಇದೆಯೋ ಇಲ್ಲವೋ ಅನ್ನುವಂತ ಪ್ರಶ್ನೆಗೆ ನನಗೆ ಉತ್ತರ ಕೊಡಬೇಕಿತ್ತು. ಉತ್ತರ ಕೊಟ್ಟಲ್ಲಿಗೆ ಮುಗಿಯಿತು. ಅವ ನಿಮ್ಮಲ್ಲಿ ಉತ್ತರ ಕೊಡುವುದಕ್ಕೆ ಬಿಡ್ಲಿಲ್ಲ ನಾನು. ಈಗ ನೀನು ಉತ್ತರ ಕೊಟ್ಟಿದ್ದೀಯಲ್ಲ, ಹೌದು. ಅಲ್ಲಿಗೆ ನಿನ್ನ ಕೆಲಸ ಮುಗಿಯಿತು. ಅವನಲ್ಲಿ ಪ್ರಶ್ನೆ ಮಾಡುವುದಲ್ಲ. ಅವನು ಉತ್ತರ ಕೊಟ್ಟಲ್ಲ, ಅವನ ಕೆಲಸ ಅವ ಮುಗಿಯಿತು. ನನ್ನನ್ನು ಕೆಣಕಿಸಿದ್ದಲ್ಲ. ಅದು ಏನು ಅವ ಗೊತ್ತಾ? ನನ್ನನ್ನು ಕೂಪ ಮಂಡುಕ ಎಂಬ ಹಾಗೆ ಹೇಳಿದ್ದು ಸ್ವಾಮಿ. ನೀವು ಭೂಮಿಯಲ್ಲಿ ಇರುವುದಲ್ಲ, ವೈಕುಂಠದಲ್ಲಿ ಇರುವುದು. ಅಷ್ಟು ಜ್ಞಾನ ಇದೆ ನಿಮಗೆ. ಸ್ವಲ್ಪ ತಪ್ಪಿ. ವೈಕುಂಠ ಅಂದ್ರೆ ಏನು? ಆತಂಕವಿಲ್ಲದ ಕ್ಷೇತ್ರ. ನೀವು ಈ ರೀತಿ ಮಾಡಿಕೊಂತಾರೆ ಭೂಮಿಯ ಜನರು ನಗುವುದಕ್ಕೆ ಸಾಧ್ಯ ಇಲ್ಲದೆ ಅದು ಹೌದು. ಉಂಟಲ್ವೇ? ಹೌದು. ಈಗ ನೀನು ದೊಡ್ಡ ಮನುಷ್ಯ ಆಗಿರಬಹುದು. ದೇವರೇ, ನಿಮ್ಮ ಎದುರಲ್ಲಿ ಅಲ್ಲ, ನನ್ನನ್ನು ನೀನು ಹೊತ್ತುಕೊಂಡು ಹೋಗ್ತೀಯಲ್ಲ, ಆ ಕಾರಣ ನೀನು ದೊಡ್ಡ ಮನುಷ್ಯ.
ಅದು ಆಗುದಿಲ್ಲ ದೇವರೇ. ದೊಡ್ಡವರು ಏನಿದ್ರು ನೀವೇ. ಹೌದಾ? ನಿಮ್ಮ ಜೊತೆಯಲ್ಲಿ ಇಂದ ನಾನಿರುವುದು. ಹೌದಾ? ಅದು ಗೊತ್ತುಂಟಲ್ಲ, ಹೂವಿನಿಂದ ನಾರಿಗೆ ಬೆಲೆ ಬರುವುದು, ನಾರಿನಿಂದ ಹೂವಿಗೆ ಬೆಲೆ ಬರುವುದಲ್ಲ, ಅಷ್ಟು ತಿಳ್ಕೊಳ್ಬೇಕು ನೀನು. ಆಯ್ತು ಆಯ್ತು, ಹೋಗಿ ವಿಶ್ರಾಂತಿ ಮಾಡಿ. ಹೋಗಿದ್ದೆಲ್ವಾ ಹಾರಿಕೊಂಡು? ಈಗ ನನ್ನನ್ನು ಬೇಕಾದಾಗ ಕರೆಸಿಕೊಳ್ಳಬೇಕು. ಖಂಡಿತವಾಗಿ. ನನಗೆ ಉದ್ಯೋಗ ಇಲ್ಲದ ಹಾಗೆ ಮಾಡಬೇಡಿ. ನನಗೆ ಹೋಗುವುದಕ್ಕೆ ಬೇರೆ ವ್ಯಕ್ತಿ ಬೇಕಲ್ಲ. ಇದ್ದೇನೆ ನೀನು ಇದ್ದೇನೆ. ಗರುಡ ದೇವ್ರೆ, ಶೇಷ ಹೋಗಿದ್ದಾನೆ ಗರುಡ. ಅವನಿಗೆ ಅಹಂಕಾರವಿದೆ. ಕಾಲ ಕೂಡಿ ಬರಲಿಲ್ಲ. ಕೂಡಿ ಬಂದಂತಹ ಸಂದರ್ಭದಲ್ಲಿ ಅವನ ಅಹಂಕಾರವನ್ನು ಭಸ್ಮ ಮಾಡ್ತೇನೆ. ಅಲ್ಲಿವರೆಗೆ ಕಾದು ಕುಳಿತುಕೊಳ್ಳೋಣ. ಮುಂದಿನ ಕಥೆ ಹಾಗೆಯೇ ಆಗಿ. ನೋಡಿದನು ಮುನಿಗುರದಿದಲೇ ಗಾಢಮೋಗದಿ ಪರಮಗಿರಿಯನೋ ಕಾಡಗೈ ಸಿರಿಯಿಂದ ಸುತ್ತಲೂ ಮೆರವ ಗಿರಿ ಸೊಬಗ ಮಾಡಿದನು ಯೋಚನೆಯ ಮನವನ್ನು ಮಾಡುವನು ಯಾಗವನು ಈ ದಿನ ಕಾಡಗಿರಿಯಲ್ಲಿ ಎಂತ ದೃಢಮನದಿಂದಲಾಗ ಕಾಡಗಿರಿಗಲ್ಲಿ ಎಂತ ದೃಢ ಮನದಿಂದಲಾಗ ನೋಡಿದನು ಮುನಿ ದೂರದಿಂದಲೇ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಉತ್ತರದ ಎತ್ತರದಿಂದ ಈ ಪಶ್ಚಿಮಾಂಬುದಿಯ ಕಡೆಗೆ ನನ್ನದ್ದಾದಂತಹ ಪಯಣವನ್ನು ನಾನು ಬೆಳೆಸಿ ಬಂದವ. ಅದೆಷ್ಟೋ ಕ್ಷೇತ್ರಗಳ ಸಂದರ್ಶನವನ್ನು ಮಾಡಿದೆ. ಆದರೆ ಈ ಕ್ಷೇತ್ರಕ್ಕೆ ಬಂದಾಗ ಯಾವುದೋ ಒಂದು ರೀತಿಯ ಸೆಳೆತ ನನ್ನನ್ನು ಸೆಳೆಯುವುದಕ್ಕೆ ಪ್ರಾರಂಭಿಸಿತಲ್ಲ. ಯಾಕೆ ಹೀಗಾಯಿತು ಎನ್ನುವುದನ್ನು ಅರಿಯದಾದೆ. ಮನಸ್ಸಿನಲ್ಲಿ ಯೋಚಿಸುತ್ತಾ ಈ ಪ್ರಶಾಂತವಾದಂತಹ ವಾತಾವರಣವನ್ನು ಕಂಡಾಗ ಒಂದು ಯಾಗವನ್ನು ಮಾಡಬೇಕು ಅಂತೇಳಿ ಮನಸ್ಸು ಹೇಳುತ್ತಾ ಉಂಟು. ತಡ ಮಾಡುವುದಕ್ಕೆ ಆದಷ್ಟು ಬೇಗ ಯಾಗವನ್ನು ಪ್ರಾರಂಭಿಸ್ತೇನಂತೆ. ಲೋಕಗಂಟಕರಾಗಿ ಬೆರೆಯುತ್ತಿದ್ದ ದೈತ್ಯರಾದವರು ರಕ್ಕಸನ್ನೆಲ್ಲ ತಂದು ಲೋಕಕ್ಕೆ ಕ್ಷೇಮವನ್ನು ಒದಗಿಸಿ ಅವ್ಯಕ್ತನಾಗಿದ್ದವಳು ನಾನು. ಆದರೆ ಮತ್ತೆ ವ್ಯಕ್ತವಾಗುವಂತೆ ಮಾಡಿದಾತ ಅತ್ರಿ ಮಹಾಮುನಿಯೇ ಸರಿ. ಆತನ ತಪೋಬಲದಿಂದಾಗಿ ಈ ಯಾಗಗುಂಡದಿಂದ ಹೊರಬಂದವಳಿದ್ದೇನೆ. ಆದರೆ ಆತನೀಗ ಗೊಂದಲದಲ್ಲಿದ್ದಾನೆ. ಆತನ ಜಿಜ್ಞಾಸೆಯನ್ನು ಪರಿಹರಿಸಬೇಕಾಗಿದೆ. ಮತ್ತೆ ಆತನ ಮುಂದೆ ಕಾಣಿಸಿಕೊಳ್ತೇನಂತೆ. ಪರಮ ಶಕ್ತಿಯ ನುಡಿದಿದ ಮುನಿಮ ಪರಮ ಶಕ್ತಿಯ ಕಂಡು ನುಡಿಸಿದ ಮುನಿಪ ಮುರಿವೆಯ ನೀನಾರು ಚೇತವಾಗುವುದು ಅರಿಯದೆ ನಾ ಬಂದು ಯಾಗವಾಗೈದೆ ಅರಿಯದೆ ನಾ ಬಂದು ಯಾಗವಾಗೈದೆ
ಮುನಿಪ ಕೊರೆವೆ ಜಮೀನಾರು ಚೇತ ಬಾಬು ಶಂಕರಿ ಸರ್ವೇಶ್ವರಿ ದುರಿತ ಭಯಂಕರಿ ಅಮ್ಮ, ನಿನ್ನದ್ದಾದಂತಹ ದಿವ್ಯ ರೂಪವನ್ನು ಕಂಡಾಗ ಧನ್ಯನಾದೆ ತಾಯಿ, ಧನ್ಯನಾದೆ. ಅಮ್ಮ, ಈ ಕ್ಷೇತ್ರ ಯಾವುದು ಎನ್ನುವುದರ ಬಗ್ಗೆ ನನಗೆ ನಾನೇ ಯೋಚಿಸಿಕೊಳ್ತಾ ಇದ್ದವ. ಒಮ್ಮಿಂದೊಮ್ಮೆಲೆ ಯಾಗವನ್ನು ಮಾಡಬೇಕು ಎನ್ನುವುದಾಗಿ ಮನಸ್ಸು ಹೇಳಿತಮ್ಮ. ಆದುದರಿಂದ ಯಾಗವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಎದುರಿಗೆ ಪ್ರತ್ಯಕ್ಷೀಕರಿಸಿಕೊಂಡಿದ್ದೀಯಮ್ಮ. ಅಮ್ಮ, ನೀನು ಯಾರು, ಈ ಕ್ಷೇತ್ರ ಯಾವುದು, ಇಲ್ಲಿ ಈ ರೀತಿಯಾದಂತಹ ಬದಲಾವಣೆಗಳಾಗುವುದಕ್ಕೆ ಕಾರಣವಾದರೂ ಏನು ಎನ್ನುವುದನ್ನು ತಿಳಿಸಬೇಕು ತಾಯೇ. ಧನ್ಯ ಮುನಿಪೋತ್ತಮನೇ, ಅನುಗ್ರಹೀತರಾದ ಮೂರು ಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡುವ ಕಾಲಕ್ಕೆ ಅವರಿಗೆ ಕಂಟಕರಾಯನಾಗಿದ್ದವ ಯಾರು? ಶುಂಭದಾನವ. ಅಂತ ಶುಂಭದಾನವನ ಸೇನಾ ನಾಯಕನೆನಿಸಿದ ಪ್ರಾಕಾರ ವಿಕ್ರಮಿ ಧೂಮ್ರಲಾಚನನನ್ನು ಕಣ್ಣಿನ ನೋಟದಿಂದಲೇ ಸುಟ್ಟು ಸುಡುಕರೆ ಮಾಡಿ ಧೂಮಾವತಿ ಎಂದೆನಿಸಿದವಳೇ ನಾನಿದ್ದೇನೆ. ಧೂಮಾವತಿ ಅಮ್ಮ, ಈ ರೀತಿಯಾಗಿ ಇಲ್ಲಿ ನನಗೆ ಕಾಣಿಸಿಕೊಳ್ಳುವುದಕ್ಕೊಂದು ಕಾರಣವಾದರೂ ಇರಬೇಕಲ್ಲಮ್ಮ. ಈ ಕ್ಷೇತ್ರ ಯಾವುದು, ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಏನು? ಋಷಿವರಿಯಲೇ ಅಮ್ಮ, ನೀನಿಲ್ಲಿಗೆ ಬರುವುದಕ್ಕೂ ಸೆಳೆತಕ್ಕೊಳಗಾಗುವುದಕ್ಕೂ ಯಾಗಕ್ಕೆ ಪ್ರೇರಿತರಾಗುವುದಕ್ಕೂ ಲೋಕ ಕಲ್ಯಾಣದ ಉದ್ದೇಶವೇ ಹೌದು. ಹೌದೇ? ಆದುದರಿಂದಲೇ ನಿನಗೆ ಒಲಿದು ಬಂದವಳು ನಾನಿದ್ದೇನೆ. ಆದರೆ ನಿನ್ನಲ್ಲಿರುವಂತಹ ಸಂದೇಹ ಈ ಪ್ರದೇಶ ಯಾವುದು ಎನ್ನುವ ಹಾಗೆ. ಯಾವುದಮ್ಮ? ಇದುವೇ ಏರಾಜಬರ್ಕೆ. ರಾಜಬರ್ಕೆ ಮುಂದಕ್ಕೆ ಇಲ್ಲಿ ಪುಣ್ಯ ಕ್ಷೇತ್ರವಾಗುವುದಕ್ಕಿದೆ. ಅದೆಷ್ಟೋ ಕಾರಣೀಕ ಪುರುಷರ ಜನನಕ್ಕೆ ಕಾರಣವಾಗ್ತದೆ ಈ ಪರಿಸರ. ಅಮ್ಮ, ಈ ಕ್ಷೇತ್ರ ಪುಣ್ಯಕ್ಷೇತ್ರವಾಗುವುದಕ್ಕೂ ನಾನು ಬರುವಾಗ ಸೆಳೆತ ಉಂಟಾಗುವುದಕ್ಕೂ ನೀನು ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕೂ ಯಾವುದಕ್ಕೂ ಕಾರಣವೊಂದಕ್ಕೂ ಇರಬೇಕಲ್ಲಮ್ಮ. ಖಂಡಿತವಾಗಿ. ಏನು ಕಾರಣ ತಾಯಿ? ನಿನ್ನಿಂದ ಘನವಾದಂತಹ ಒಂದು ಕಾರ್ಯ ಆಗಬೇಕು. ನನ್ನಿಂದ ಏನಾಗಬೇಕು? ನೀನಿದುವರೆಗೆ ಆರ್ಜಿಸಿಕೊಂಡಂತ ವಿದ್ಯೆಯೋ ಸಿದ್ಧಿಯೋ ಗುರು ತತ್ವವನ್ನು ಈ ನೆಲಕ್ಕೆ ದಾರೆ ಎರೆದಂದಾದ್ರೆ ಮಾತ್ರ ಅದು ಸಂಭವಿಸುವುದಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ನೀನು ಮನ ಮಾಡಬೇಕು. ಲೋಕದ ಕಲ್ಯಾಣವನ್ನೇ ಬಯಸುವವರು ನಾವು. ನಮ್ಮ ಬದುಕಿಗಾಗಿ ನಾವು ಎಂದೂ ಯೋಚಿಸಿದವರಲ್ಲ. ಭೂಮಿಯಲ್ಲಿ ಧರ್ಮ ಉಳಿಯಬೇಕು, ಸತ್ಯ ಉಳಿಯಬೇಕು ಅಂತ ಹೇಳಿ ಆದ್ರೆ ಧರ್ಮಕ್ಷೇತ್ರ ಒಂದು ಸ್ಥಾಪನೆಯಾಗಬೇಕು ಎನ್ನುವುದಾಗಿ ನೀನು ಯೋಚಿಸಿದ್ರೆ ಖಂಡಿತವಾಗಿ ಅಮ್ಮ ನಿನ್ನ ಮಾತು ನನಗೆ ಶಿರೋಧಾರೆ. ಆದುದರಿಂದ ನೀನು ಹೇಳುವುದೇನು, ನಾನು ಕೊಡುವುದೇನು ಹೆಚ್ಚು ತಾಯಿ. ಲೋಕದ ಕಲ್ಯಾಣಕ್ಕಾಗಿಯೇ ನನ್ನದ್ದಾದಂತಹ ಪುಣ್ಯವು ವೃದ್ಧಿಸಲ್ಪಡುತ್ತದೆ ಅಂತೇಳಿ ಆದ್ರೆ ಖಂಡಿತವಾಗಿಯೂ ನಾನು ಇಷ್ಟರವರೆಗೆ ಯೋಚಿಸಿದಂತಹ ತಪಶಕ್ತಿ ಏನಿದೆಯೋ ಅದೆಲ್ಲವನ್ನು ಕೂಡ ಈ ಪುಣ್ಯ ಮಣ್ಣಿಗೆ ದಾರೆ ಎರೆಯುತ್ತೇನಮ್ಮ, ದಾರೆ ಎರೆಯುತ್ತೇನೆ. ಮುನಿವರಿಯನಿಗೆ ಧೈರ್ಯದ ಅಭಯದ ನುಡಿಗಳನ್ನಾಡಿದ್ದೇನೆ. ಧೂಮಾವತಿ ಏನು ಎಷ್ಟು ಎಂಬುದು ತೌಳವ ನಾಡಿನ ಜನರು ತಿಳಿಯಬೇಕಾಗಿದೆ. ಆದುದರಿಂದ ನನ್ನ ನಿಜ ರೂಪವನ್ನು ಮರೆಸಿ ಮಾಯಾ ರೂಪದಲ್ಲಿ ತುಳುನಾಡಿನಲ್ಲಿ ಸಂಚರಿಸ್ತೇನೆ.
ಸ್ವಾಮಿ ಏನು ಸ್ವಾಮಿದು ಎಂತ ಮನಸ್ಸೆಲ್ಲ ಹಾಳಾಗಿದೆ. ಅಲ್ಲ, ನಿಮ್ಮ ಮನಸ್ಸು ಹಾಳದ್ದಲ್ಲ ಸ್ವಾಮಿ, ನಿಮ್ಮ ನೋಡಿ ನನಗೆ ಆಶ್ಚರ್ಯ ಆಗಿದೆ. ಏನು ಹೀಗುಂಟೆ ಅಲ್ಲ, ನಿಮ್ಮ ಮುಖವನ್ನು ನೋಡಿದ್ರೆ ಏನೋ ಒಂದು ವಿಷಯದ ಬಗ್ಗೆ ಚಿಂತಿಸ್ತಾ ಇದ್ದೀವಿ. ಈಗ ಗರುಡನನ್ನು ಕಳುಹಿಸಿದೆ, ಹೌದು. ಅವನದ್ದು ಒಂದು ಉತ್ತರ. ಹಾ. ಶೇಷನನ್ನು ಕಳುಹಿಸಿದೆ, ಹೌದು. ಅವನದೊಂದು ಉತ್ತರ. ಸತ್ಯ ಏನು ಅಂತ ಗೊತ್ತಾಗಬೇಕು. ಇಬ್ಬರು ಸತ್ಯ ಹೇಳುವುದಿಲ್ಲ, ಸತ್ಯದಲ್ಲಿ ಗೊತ್ತಾದ್ರಿಲ್ಲ. ಭೂಲೋಕದಲ್ಲಿ ಒಬ್ಬರು ಹೇಳ್ತಾರೆ ಭೂಲೋಕದಲ್ಲಿ ಅಧರ್ಮ ಹೆಚ್ಚಾಗಿದೆ, ಒಬ್ಬರು ಧರ್ಮದಲ್ಲಿ ನಡೀತಾ ಉಂಟು ಅಂತ ಹೇಳ್ತಾ ಇದ್ದೀರಿ. ನಿಮ್ಮಲ್ಲಿ ಮಾತು ಕೇಳ್ಬೇಕು ಸ್ವಾಮಿ. ಆಳು ಹೋದ್ರೆ ಹಾಳು, ಮಗ ಹೋದ್ರೆ ಮಧ್ಯಮ, ತಾನು ಹೋದ್ರೆ ಅಲ್ವಾ? ಇದೊಂದು ರೂಢಿಯಲ್ಲಿರುವಂತಹ ಮಾತು. ಹೀಗಿರುವಾಗ ಆ ಭೂಲೋಕದಲ್ಲಿ ಏನಾಗ್ತದೆ, ಧರ್ಮ ಉಂಟೋ ಇಲ್ವಾ, ಅಧರ್ಮ ಹೆಚ್ಚಾಗಿದೋ ಇಲ್ವಾ ಎಂಬುದು ತಿಳಿಯುವುದಕ್ಕೆ ನಾವೇ ಒಂದು ವೇಷ ಮಾಡಿದ್ರೆ ಹೇಗೆ? ವೇಷ ಮಾಡು. ಹೌದು, ನಾನು ನೀವು ಸ್ತ್ರೀ ವೇಷ ಒಂದು ಬೇಡ. ಅಲ್ಲ ಸ್ವಾಮಿ, ಅದು ಹೇಳ್ಬಾರ್ದು. ನೀವು ಸ್ತ್ರೀ ವೇಷವೇ ಮಾಡಬೇಕು. ಮಾಡುವ ಕಾಲ ಕಳೆಯಿತು, ಮಾಡಿದ್ದು ಉಂಟಪ್ಪ, ಉಂಟು. ಈಗಾಗ್ಲಿಕ್ಕೆ ಯಾಕೆ ಸ್ವಾಮಿ, ಸಮಯ ಸಂದರ್ಭ ಬಂದ್ರೆ ಯಾರಾದ್ರೂ ಸ್ತ್ರೀ ವೇಷ ಮಾಡಿದ್ರೆ ಆಗ್ತದೆ. ನೀನು ಮಾಡು. ನಾನು ಎಂತ ನಾನು ನೀನು ಸ್ತ್ರೀ ವೇಷ ಮಾಡುವುದಿಲ್ಲ, ಸ್ತ್ರೀ ಆದ್ರೆ ಸಾಕು. ನಾನು ಅದಲ್ಲ, ಆದರೆ ನೀವು ನಾನು ಪುರುಷ. ಪುರುಷ ಈಗ ಪುರುಷ ವೇಷ. ಹೌದಾ? ಪುರುಷ ವೇಷ ಮಾತ್ರ ಸ್ವಾಮಿ. ಹಾಗೆಂದು ಉಂಟು, ಭೂಲೋಕಕ್ಕೆ ಹೊರಡಬೇಕು ಅಂತ ಉಂಟು ಅಲ್ವಾ? ವೇಷ ಮಾಡಿಕೊಂಡು. ಈಗ ಯಾವ ವೇಷ, ಹೇಗೆ ವೇಷ ಅಂತ ಗೊತ್ತುಂಟು, ನೀವು ಹೇಳ್ತೀರಾ? ಈಗ ವೇಷ ಯಾವುದು? ಅದು ನಾವಂತೂ ನೇರವಾಗಿ ಹೋಗುವುದಕ್ಕಾಗುವುದಿಲ್ಲ. ಮತ್ತೆ ಹೇಗೆ ಹೋಗುವುದು? ನಾ ಹೀಗೆ ಹೋದ್ರೆ ವೇಷ ಮಾಡಿ ಹೋಗುವುದಕ್ಕಾಗುವುದಿಲ್ಲ. ಯಾಕೆ? ಯಾಕಂದ್ರೆ ಅದು ನಾರಾಯಣ ಮತ್ತು ಲಕ್ಷ್ಮಿ ಬಂದು ಪ್ರಪಂಚ ತಿಳಿದುಕೊಳ್ತಾರೆ. ಸ್ವಾಮಿ, ನನಗೊಂದು ಆಸೆ ಉಂಟು. ಏನು? ಸಣ್ಣ ಯುವತಿಯ ವೇಷವನ್ನು ಮಾಡಿಕೊಂಡ್ರೆ ಹೋದ್ರೆ ಹೇಗೆ? ನೀವೊಂದು ಮುದುಕನ ವೇಷ ಮಾಡಿಕೊಂಡು ಬನ್ನಿ. ಅಲ್ಲಿ ನನ್ನನ್ನು ನಿನ್ನನ್ನು ಹೇಗೆ ಗುರುತಿಸ್ತಾರೆ? ಹೇಗೆ ಗೊತ್ತು? ಗಂಡನಾದಂತ ನನ್ನನ್ನು ತಂದೆ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಅಯ್ಯೋ, ಹಾ, ಆದೀತ ಬೇಸರ ಆಗುದಿಲ್ಲ. ಬೇಡ ಬೇಡ. ಮತ್ತೆ 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 ಬೇರೆ ಬೇರೆ ಯಾವ ವೇಷ? ಎಲ್ಲ ಎಲ್ಲ ನಿನ್ನ ಪಾತ್ರ ಅಂತೇನಲ್ಲ ನಿನಗೆ, ನನಗಿಲ್ಲ. ಅಲ್ಲ ಸ್ವಾಮಿ, ಒಂದು ಮುದುಕನ ವೇಷ ಮಾಡಿಕೊಂಡು ನಾನು ಹಾಗಿದ್ರೆ ಮುದುಕಿ ಆದ್ರೆ ಹೇಗೆ? ಆದೀತು, ಅದ್ರ ಪ್ರಯೋಜನ ಎಷ್ಟಾದೀತು ಅಂತ ಮತ್ತೆ ನೀವೇ ಹೇಳಿ, ನನ್ಗೆ ಗೊತ್ತಿಲ್ಲ. ಹೇಗಾದ್ರು ಅಂತೂ ಹೋಗ್ಲೇಬೇಕು. ಹಾಗಾದ್ರೆ ನಾವೊಂದು ವೇಷವನ್ನು ಮಾಡಿಕೊಂಡು ಹೋಗೋಣ, ಮನುಷ್ಯ ರೂಪದಲ್ಲಿ ಎಲ್ಲ ಬೇರೆ ರೂಪದಲ್ಲಿ ಹೋಗೋಣ. ಆ ಕಥೆಯನ್ನು ಈ ವೇದಿಕೆ ಮೇಲೆ ತೋರಿಸೋಣ. ಆಗಲಿ ಸ್ವಾಮಿ. No
ಗತಿಲು ಫಲದ ಗತಿಲು ಪುಷ್ಪ ಮಂದಿರ ಎಲ್ಲಿ ನೋಡಲ್ಲಿ ದೇವರ ದೈವ ಮಂದಿರ ದೈವ ಮಂದಿರ ದೈವ ಮಂದಿರ ಎಲ್ಲಿ ನೋಡಲ್ಲಿ ದೇವರ ದೈವ ಮಂದಿರ ದೇವ ದೈವ ಮಂದಿರ ದೇವ ದೈವ ಮಂದಿರ
ವಂದಿಸಿಕೊಂಡು ಬಳಿದ್ದೇನೆ. ಶುಭವಾಗಲಿ. ಮನಸ್ಸಿಗೆ ಬಹಳಷ್ಟು ಸಂತೋಷವೇ ಸರಿ. ಹೌದು. ಯಾಕೆ ಗೊತ್ತೇ? ಯಾಕೆ? ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳ ಸೃಷ್ಟಿ ಆಗುತ್ತದೆ ಅಲ್ವೇ? ಹೌದು. ಅದರಲ್ಲಿಯೂ ಕಾಂಜವ ಕಿಂಜವ ಎನ್ನುವಂತಹ ಪಕ್ಷಿಗಳಾಗಿ ಈ ತುಳುವನಾಡಿನ ಬೆಳಕನ್ನು ಕಂಡವರು ನಾವಾಗಿದ್ದೇವೆ. ಖಂಡಿತವಾಗಿ ಸ್ವಾಮಿ, ಈ ತುಳುವನಾಡಿನ ದೃಶ್ಯವನ್ನು ವೈಭವವನ್ನು ನೋಡಬಾರದೆ? ಹೌದು. 2 ಕಣ್ಣು ಸಾಕಾಗುದಿಲ್ಲ. ಹೌದಪ್ಪ. ಹೊಗಳೋದಕ್ಕೆ 2 ನಾಲಿಗೆ ಸಾಕಾಗುದಿಲ್ಲ. ಅಷ್ಟೊಂದು ಸುಂದರ ವೈಭವ. ಹೌದು. ಅದೆಷ್ಟೋ ಸಮಯ ಕಳೆದು ಹೋಯಿತು ತಿರುಗಾಟವನ್ನು ಮಾಡಿ. ಸ್ವಾಮಿ, ಏನು? ನಮ್ಮಿಬ್ಬರ ಪ್ರೀತಿಯ ದಾಂಪತ್ಯ ಪ್ರತೀಕವಾಗಿ ನಿಮಗೆ ಸಂತೋಷದ ವಿಚಾರವನ್ನು ಹೇಳಬೇಕು ಎನ್ನುವಂತ ಉದ್ದೇಶದಿಂದ ನಿಮ್ಮ ಬಳಿಗೆ ಬಂದವಳು ನಾನು. ಆಗಾಗಲೇ ನಿನ್ನನ್ನು ನೋಡ್ತಾ ಇದ್ದೇನೆ. ಹೌದು. ಏನೋ ಹೇಳಬೇಕು ಎನ್ನುವಂತಹ ಕುತೂಹಲ. ಕುಣಿದು ಕುಪ್ಪಳಿಸುವುದು ಯಾಕೆ? ಯಾಕೆ? ಸಂತೋಷದಲ್ಲಿ. ಸಂತೋಷದಲ್ಲಿ? ಹೌದು ಸ್ವಾಮಿ. ಯಾಕೆ? ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಅಷ್ಟೊಂದು ಸಂತೋಷ. ಹೌದಾ? ಯಾಕೆ ಗೊತ್ತೇ? ಯಾಕೆ? ನಮ್ಮಿಬ್ಬರ ದಾಂಪತ್ಯ ಪ್ರತೀಕವಾಗಿ ನಾನೀಗ ತುಂಬು ಗರ್ಭಿಣಿ. ಹೌದು ಸ್ವಾಮಿ. ತುಂಬು ಗರ್ಭಿಣಿಯ? ನೀವೀಗ ಕುಣಿತೀರಿ. ಈ ವಿಚಾರವನ್ನು ಹೇಳಿದ್ರೆ ನನಗೆ ಗೊತ್ತೇ ಆಗ್ಲಿಲ್ಲ. ಹೌದಾ? ಬದಲಾವಣೆಯನ್ನು ಕಾಣಲೇ ಇಲ್ಲ ಸ್ವಾಮಿ. ಗರ್ಭವತಿಯ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಆಸೆ ಅನ್ನೋದು ಹುಟ್ಟಿಕೊಳ್ಳುವುದು ಸಹಜವಾದ ವಿಷಯ. ಅಂತೆಯೇ ಈ ಸಂದರ್ಭದಲ್ಲಿ ನನ್ನ ಮನಸ್ಸಲ್ಲಿ ಒಂದು ವಿಶೇಷವಾದಂತ ಆಸೆ ಅನ್ನೋದು ಹುಟ್ಟಿಕೊಂಡಿದೆ. ಆಸೆ? ಅದು ಸಾಮಾನ್ಯವಾದಂತ ಆಸೆ ಅಲ್ಲ, ವಿಶೇಷವಾದಂತ ಆಸೆ. ವಿಶೇಷವಾದಂತಹ ಆಸೆ. ಅದನ್ನು ನಿಮ್ಮಲ್ಲಿ ಹೇಳಿಕೊಂಡೆ ಎಂದಾದ್ರೆ ಅದನ್ನು ಈಡೇರಿಸುತ್ತೀರಿ ಎನ್ನುವ ಹಾಗೆ ವಿಶ್ವಾಸ ಉಂಟು. ಖಂಡಿತವಾಗಿ ಈಡೇರಿಸ್ತೇನೆ ಸ್ವಾಮಿ. ಬೇರೇನೂ ಅಲ್ಲ. ಏನು? 7 ಕಡಲ ಆಚೆ ಇರುವಂತಹ ಪಾಲ್ಗಡಲಲ್ಲಿ ಅರಳಿದಂತಹ ತಾವರೆಯ ಮಕರಂದವನ್ನು ಸವಿಯಬೇಕು ಎನ್ನುವಂತ ಆಸೆ ಅಧಿಕವಾಗುತ್ತೆ. ಈ ಆಸೆಯನ್ನು ಈಡೇರಿಸಿಕೊಡುತ್ತೀರಾ? ನಿನ್ನದಾದಂತಹ ಆಸೆ, ಅದೆಷ್ಟು ಆಸೆಗಳನ್ನು ನನ್ನಲ್ಲಿ ಹೇಳಿದವಳು ನೀನಾಗಿದ್ದಿ. ನಿಜ. ಅದನ್ನೆಲ್ಲವನ್ನೂ ಕೂಡ ನಾನು ನೆರವೇರಿಸಿಕೊಟ್ಟಿದ್ದೇನೆ. ಈ ಆಸೆಯನ್ನು ಕೂಡ ನೆರವೇರಿಸಿಕೊಡ್ತೇನೆ. ಸರಿ, ತಡ ಮಾಡುವುದಿಲ್ಲ. ಆದಿ ಪತಿಗಳ ಕಾಣದೆ ಪೋದೆ ಮಧುವನ್ನು ತರಲು ಬರುವುದೆನ ಚಹದಲ್ಲಿ ತೋರಿದನಲ್ಲ. ಬರುವುದೆನ ಚಹದಲ್ಲಿ ತೋರಿದನಲ್ಲ. ಪದಿಯದು ಚುಂಚನ ಹೋಗಿ ದಿನವೂ ಹೊರಗಲ. ಶಿವ 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 ಶಿವ. ನನ್ನ ಜೀವನದಲ್ಲಿ ಇಂತಹ ಒಂದು ಘಟನೆ ನಡೆಯುತ್ತದೆ ಎನ್ನುವ ಹಾಗೆ ನಾನು ಭಾವಿಸಿಕೊಂಡವಳಲ್ಲ. ನನ್ನವರಲ್ಲಿ ನನ್ನ ಆಸೆಯನ್ನು ಹೇಳಿಕೊಂಡು ಹೇಳಿಕೊಳ್ಳಲು ಆಚಿರುವಂತಹ ಪಾಲ್ಗಳಲ್ಲಿ ಅರಳಿದಂತಹ ತಾವರೆಯ ಮಕರಂದವನ್ನು ಸವಿಯಬೇಕು ಎನ್ನುವ ಹಾಗೆ ನಿನ್ನ ಆಸೆಯನ್ನು ಆದಷ್ಟು ಬೇಗ ಈಡೇರಿಸುತ್ತೇನೆ ಎನ್ನುವ ಹಾಗೆ ಭರವಸೆಯ ಮಾತನ್ನು ಇತ್ತು ಹೋದವರಿದ್ದಾರೆ. ಹೋದವರೇನು ಸತ್ಯ, ಹಿಂದೆ ಬರುವಂತಹ ಪ್ರಮೇಯ ಕಾಣಿಸುತ್ತಿಲ್ಲ. ಎಷ್ಟೇ ದಾರಿ ನೋಡಿದರೂ ಕೂಡ
ಅವರು ಬರುವ ಹಾಗೆ ಕಾಣಿಸುವುದಿಲ್ಲ. ಸರಿ, ಹೋದಂತಹ ಕಾಲಕ್ಕೆ ಏನೋ ಒಂದು ಸಮಸ್ಯೆ ಆಗಿರಬಹುದು. ಹೆಣ್ಣು ಮಕ್ಕಳಿಗೆ ಗರ್ಭಾವತಿಯ ಸಂದರ್ಭದಲ್ಲಿ ಗಂಡ ಸನಿಹದಲ್ಲೇ ಇರಬೇಕು, ಗಂಡನ ಪ್ರೀತಿಯನ್ನು ಪಡೆದುಕೊಳ್ಳಬೇಕೆನ್ನುವ ಹಾಗೆ ಆಸೆಯನ್ನು ಇರಿಸಿಕೊಂಡಿರುತ್ತಾರೆ. ನನ್ನ ಆಸೆಯಲ್ಲಿ ಈ ಕ್ಷಣದಲ್ಲಿ ನಿರಾಸೆಯಾಗಿ ಹೋಗುತ್ತದೋ? ಇಲ್ಲ, ದುಃಖಿಸುತ್ತಾ ಫಲವಿಲ್ಲ. ಕಷ್ಟ ಕಾಲ ಬಂದಾಗ ದೇವರನ್ನೇ ಸ್ಮರಿಸಿಕೊಳ್ಳಬೇಕಂತೆ, ಹರಕೆಯನ್ನು ಹೇಳಬೇಕಂತೆ. ಖಂಡಿತವಾಗಿ ನಮ್ಮ ದೇವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾನೆ ಎನ್ನುವ ಹಾಗೆ ನಂಬಿಕೆ ಉಂಟು. ಆದ್ದರಿಂದ ಈಗ ಇರುವುದು ಅದೊಂದೇ ಉಪಾಯ. ನನ್ನವರು ಆದಷ್ಟು ಬೇಗ ನನ್ನ ಬಳಿಗೆ ಕ್ಷೇಮವಾಗಿ ಮರಳಿ ಬಂದರು ಅಂತಾದರೆ ನಾನಿಡುವಂತಹ ಮೊದಲ ಅಂಡವನ್ನು ಸತಿಪತಿಯರು ಜೊತೆಯಾಗಿ ಸೇರಿಕೊಂಡು ಆ ಬ್ರಹ್ಮದೇವರ ಪದತಲಕ್ಕೆ ಒಪ್ಪಿಸುತ್ತೇನೆ. ಏನು ಮಾಡ್ತಾ ಇದ್ದಿ? ಸ್ವಾಮಿ, ಇದೋ ಮಕರಂದವನ್ನು ತಂದಿದ್ದೇನೆ, ಬಂದಿರಾ? ಸ್ವೀಕರಿಸಿ. ಸಂತೋಷವಾಯಿತು. ಸಂತೋಷ ಆಯ್ತಲ್ಲ? ಸ್ವೀಕರಿಸಿದ್ದೇನೆ. ಹಾ ಸ್ವಾಮಿ, ಹಾ ಮಕರಂದವನ್ನು ತಂದುಕೊಟ್ಟದ್ದು ಸಂತೋಷವೇ ಸರಿ, ಹಾ. ಆದ್ರೆ ಮನಸ್ಸಿಗೆ ಯಾಕೋ ಸಮಾಧಾನವಿಲ್ಲ. ಇನ್ನೂ ಸಮಾಧಾನ ಆಗ್ಲಿಲ್ಲ? ಹೌದು. ಯಾಕೆ? ಮಕರಂದವನ್ನು ತರುವುದಕ್ಕಾಗಿ ಹೋದವರು ಹಾ ನೀವು ಬಾರದೇ ಇರುವುದನ್ನು ಕಂಡು ಹಾ. ಬ್ರಹ್ಮದೇವರಿಗೆ ಹರಕೆಯೊಂದನ್ನು ಹೇಳಿಬಿಟ್ಟೆ. ಹರಕೆಯನ್ನು ಹೇಳಿ? ಹೌದು. ಏನೆಂದು? ನನ್ನವರು ಆದಷ್ಟು ಬೇಗ ನನ್ನ ಬಳಿಗೆ ಕ್ಷೇಮವಾಗಿ ಮರಳಿ ಬಂದರು ಅಂತಾದ್ರೆ ಹಾ. ನಾನಿಡುವಂತಹ ಮೊದಲ ಮೊಟ್ಟೆಯನ್ನು ಬ್ರಹ್ಮದೇವರ ಪಾದಬುಡಕ್ಕೆ ಒಪ್ಪಿಸುತ್ತೇನೆ ಎನ್ನುವ ಹಾಗೆ. ನಾವು ಹೇಳಿದಂತಹ ಹರಕೆಯನ್ನು ಸರಿಯಾದಂತಹ ಸಮಯಕ್ಕೆ ಒಪ್ಪಿಸಬೇಕು. ಹೌದು. ನೀವು ಕ್ಷೇಮವಾಗಿ ಬಂದಿದ್ದೀರಿ. ನಾನು ಕ್ಷೇಮವಾಗಿ. ಸ್ವಾಮಿ, ಹಾ. ಹರಕೆಯನ್ನು ಒಪ್ಪಿಸಬೇಕು. ಹಾ. ಯಾವ ರೀತಿ ಒಪ್ಪಿಸುವುದು? ಯಾವ ರೀತಿ? ಉಪಾಯವೊಂದನ್ನು ಹೇಳಿ. ತೆಗೆದುಕೊಂಡು ಹೋಗ್ಬೇಕು? ಹೌದು. ಕಾಲಿನಲ್ಲಿ ತೆಗೆದುಕೊಂಡು ಹೋಗ್ಬೋದು? ದೇವರಿಗೆ ಒಪ್ಪಿಸುವಂತದ್ದು. ಕುಕ್ಕಿನಲ್ಲಿ ಕಚ್ಚಿಕೊಂಡು ಹೋದ್ರೆ ಅಶುದ್ಧವಾಗುತ್ತದೆ. ಅಶುದ್ಧ ಆಗುತ್ತದೆ. ಒಳ್ಳೆಯ ಒಂದು ಉಪಾಯವನ್ನು ನಾನು ಕಂಡು ಹಿಡಿದಿದ್ದೇನೆ. ಹೇಗೆ? ನಿನ್ನ ಒಂದು ರೆಕ್ಕೆ ನನ್ನ ಒಂದು ರೆಕ್ಕೆಯನ್ನು ಜೊತೆ ಸೇರಿಸಿ ಹಾ. ಮೊಟ್ಟೆಯನ್ನು ನಡುವಿನಲ್ಲಿ ಕುಳ್ಳಿರಿಸಿ ಹಾ. ಆದಷ್ಟು ಬೇಗನೆ ಹೋಗೋಣ. ನನ್ನದ್ದಾದಂತಹ ಪದದಲ್ಲಿ ಮುಂದುವರಿಯುತ್ತಿರುವಂತಹ ವೇಳೆಯಲ್ಲಿ ಎರಡು ಸಣ್ಣ ಹಕ್ಕಿಗಳು ಜೊತೆಯಾಗಿ ತನ್ನ ರೆಕ್ಕೆಯ ಅಡಿಯಲ್ಲಿ ಯಾವುದೋ ಒಂದು ವಸ್ತುವನ್ನು ಹಿಡಿದುಕೊಂಡು ಇದೇ ಮಾರ್ಗವಾಗಿ ಬರುತ್ತಾ ಇದೆ. ತಡೀತಿರು. ನಿಮ್ಮಲ್ಲಿ ಹೇಳುದು? ಹೌದು. ಸಣ್ಣ ಹಕ್ಕಿಗಳು ತನ್ನ ರೆಕ್ಕೆ ಎಡೆಯಲ್ಲಿ ಯಾವುದೋ ಒಂದು ವಸ್ತುವನ್ನು ಅಡಗಿಸಿಕೊಂಡು ಈ ಪಥ ಮಧ್ಯದಲ್ಲಿ ನನಗೆ ಎದುರಾಗಿದ್ದೀರಾ. ಹಕ್ಕಿಗಳೇ, ಏನು? ಏನದು? ಮೊಟ್ಟೆ. ಮೊಟ್ಟೆ ನನಗೆ ಬೇಕು. ನಿನಗೆ ಬೇಕು? ನಿನಗೆ ಒಪ್ಪಿಸುವುದಕ್ಕೆ ತಂದದ್ದಲ್ಲ. ಮತ್ತೆ ಯಾರಿಗೆ? ಬ್ರಹ್ಮದೇವರಿಗೆ ಒಪ್ಪಿಸುವುದು. ನಾನು ಯಾರು ಗೊತ್ತುಂಟ? ಯಾರು? ಗರುಡದೇವ. ಗರುಡದೇವ ಶ್ರೀಮನ್ನಾರಾಯಣ ವಾಹನ. ನಾನು ಕೂಡ ದೇವರಿಗೆ ಸಮಾನ. ಹೌದಾ? ನನಗೂ ದೇವರ ಯೋಗ್ಯತೆ ಇದೆ. ಅದನ್ನು ಹೇಳ್ತಾ ಇದ್ದೇನೆ. ಬ್ರಹ್ಮನಿಗೆ ಮತ್ತೆ ಕೊಡಿ, ಮೊದಲು ಅಂಡವನ್ನು ನನಗೆ ಕೊಡಿ. ಒಂದೇ ಇರುವುದು. ಅಂಡವನ್ನು
ಹರಿಯ ಭಕ್ತಿಯಿಂದ ನಾವು ಇಂದು ಹೊರಬರು ಗಡಿಗ ಗೆಲ್ಲುವ ಪದವ ಬಿಟ್ಟು ದೂರ ತೊಲಗುವ ಹಳೆಯ ಬೇಡ ಗರುಡ ಬಡ ಹಕ್ಕಿಗಳೇ ಹೊಟ್ಟೆಯನ್ನು ಹಿಡಿದುಕೊಂಡು ಹೋಗುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನು ಅಂತ ಹೇಳಿದ್ರೆ ಹ. ನನ್ನ ಹೆಂಡತಿಯು ಹ. ಒಂದು ಹರಕೆಯನ್ನು ಹೇಳಿದ್ದಾಳೆ ಹೌದಾ? ಬ್ರಹ್ಮದೇವನಿಗೆ. ಓಹೋ, ಯಾಕೆ ಬೇಕಾಗಿ? ಯಾಕೆ? ಅವಳ ಆಸೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಏಳ್ಗಡಲಾಚಿರುವಂತಹ ಪಾಲ್ಗಡಲಲ್ಲಿರುವಂತಹ ಮಕರಂದವನ್ನು ಹೀರುವುದಕ್ಕಾಗಿ ಹೋದವ ನಾನು. ಹ. ಅದನ್ನ ತರುವಂತಹ ವೇಳೆಯಲ್ಲಿ ಹ. ತಡವಾಗಿ ಬಂದ ಕಾರಣ ಹ. ಅವಳೊಂದು ಹರಕೆಯನ್ನು ಹೇಳಿದ್ದಾಳೆ. ಏನು? ಮೊದಲ ಅಂಡವನ್ನು ಹ. ಬ್ರಹ್ಮದೇವನ ಪಾದಕ್ಕೆ ಒಪ್ಪಿಸ್ತೇನೆ ಎನ್ನುವ ಹಾಗೆ. ಹ. ಅದಕ್ಕಾಗಿ ಹೊರಟು ನಿಂತಿದ್ದೇವೆ. ದಾಳಿ ಬಿಡು. ಈಗ ಹರಕೆ ಹೊತ್ತದ್ದು ಯಾರಿಗೆ? ಬ್ರಹ್ಮದೇವನಿಗೆ. ನಾನು ಹೇಳಿದಲ್ಲ, ಬ್ರಹ್ಮದೇವನಿಗಿಂತ ದೊಡ್ಡವ ನಾನು. ಏ ನನಗೆ ಕೊಡು. ನೀನು ದೊಡ್ಡವಾಗಿರಬಹುದು, ಹ. ಆದ್ರೆ ನನ್ನ ಹೆಂಡತಿ ಹೇಳಿದ್ದು ಯಾರಿಗೆ? ಯಾರಿಗೆ? ಬ್ರಹ್ಮದೇವನಿಗೆ. ಅದು ನನಗೆ ಅರ್ಪಿಸಿದ್ರೆ ಅಲ್ಲಿಗೆ ತಲುಪುತ್ತದೆ. ನಿನಗೆ ಅರ್ಪಿಸಿದ ಹರಿಯಬೇಡದು ಬಂತು ಗರುಡನ ರೆಕ್ಕೆ ತಾಗಿ ನಾವು ತೆಗೆದುಕೊಂಡು ಹೋಗಬೇಕಂತ ಅಂಡ ಧರೆಯ ಪಾಲಾಯಿತು. ಬ್ರಹ್ಮದೇವರಿಗೆ ಏನನ್ನು ಅರ್ಪಿಸುವುದು ಸ್ವಾಮಿ? ಪ್ರಾಣಸಖಿ, ನೀನು ಬೇಸರವನ್ನು ಮಾಡಬೇಕಾದಂತ ಅಗತ್ಯವಿಲ್ಲ. ಸಾಮಾನ್ಯವಾದ ಹಕ್ಕಿಗಳಿಂದ ಏನು ಮಾಡುವುದಕ್ಕೆ ಸಾಧ್ಯ ಉಂಟು? ಸತ್ಯ. ಬ್ರಹ್ಮದೇವನು ಹಣೆ ಬರಹದಲ್ಲಿ ಏನನ್ನು ಬರೆದಿದ್ದಾನೋ ಅದೇ ರೀತಿಯಾಗಿ ಹೋಗ್ತದೆ. ನಮ್ಮಿಂದ ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸರಿ. ಹಾಗಾಗಿ ಬಿದ್ದಂತಹ ಮೊಟ್ಟೆ ಬ್ರಹ್ಮದೇವನ ಪಾದಕ್ಕೆ ಅರ್ಪಣೆ ಆಯಿತು ಎನ್ನುವ ಹಾಗೆ ಮನಸ್ಸಿನಲ್ಲಿ ಭಾವಿಸಿ ನಮ್ಮ ಕಾರ್ಯವನ್ನು ನಾವು ಮುಂದುವರಿಸಿ ಸಹಿಸಲಿಕ್ಕೆ ಆಗುತ್ತಾ ಇಲ್ಲ. ಅಲ್ಲಲ್ಲಿ 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 ಬೆಂಕಿ ದಾಗಿ ಅಂತ ಅನುಭವ, ಅಲ್ಲಲ್ಲಿ ಗುಳ್ಳೆಗಳು ಹೇಳ್ತಾ ಇದೆ, ಉರಿ ಉರಿ ಉರಿ. ಅಯ್ಯೋ, ಯಾಕೆ ಹೀಗಾಯ್ತು, ಯಾಕೆ ಹೀಗಾಯ್ತು? ಈ ಗರುಡ ಜೀವನದಲ್ಲಿ ಯಾಕಪ್ಪ ಇಂತಹ ಕಷ್ಟ? ಅಯ್ಯೋ, ನನ್ನಂತ ಅಂತ ಉರಿಯನ್ನು ತಡೆದುಕೊಳ್ಳುವುದಕ್ಕಾಗಿ ಅಲ್ಲಿ ಕಾಣುತ್ತಿರುವಂತಹ ತುಂಬಿ ಹರಿಯುತ್ತಿದ್ದಂತಹ ಮದಕದ ಕೆರೆಯ ಎಡೆಗೆ ಹೋದ್ರೆ ಇಲ್ಲ ಇಲ್ಲ, ನೀರಿಲ್ಲ, ಬತ್ತಿ ಬರಳಾಗಿ ಹೋಗಿದೆ, ಒಂದು ತುಟ್ಟು ನೀರು ಕೂಡ ಇಲ್ಲ. ಹಾಗಾದರೆ ಹಾಗಾದರೆ
ಇದು ಗರುಡನನ್ನು ಮಾಡುವಂತಹ ಪರೀಕ್ಷೆ. ಹಾಗಾದರೆ ಯಾರು ಈ ಕಾಲಕ್ಕೆ ನನ್ನನ್ನು ಯಾರು ಬರೀಬೇಕು? ಶ್ರೀಮನ್ನಾರಾಯಣ ನೀನೇ ಕಾಪಾಡು. ಶರಣ ಜಗತ್ತಿನ ವೀರ ಗಡಿಗರಿಗೆ ಹೊರಬದು ಮಗನಾಡಿನು ನಿರತವರು ನಿಜ ಧರ್ಮ ಮಾರ್ಗದಿ ಅರಿತು ನೀ ಬಾಳುವುದು ಶರಣ ಚಿಂತಿಸ ಬೇರು. ನೀನೇ ಬರಬೇಕು ಸ್ವಾಮಿ, ನೀನೇ ರಕ್ಷಿಸಬೇಕು. ಉರಿದು ಹೋದೆಯ ನೀನು ಅಂಡದ ಪ್ರಭಾವದಿಂದ ತನುವೆಲ್ಲವೂ ಉರಿಯಿಂದ ನೀನು ಚೀರಾಡ್ತಾ ಇದ್ದಿ. ಆ ಹೊತ್ತಿನಲ್ಲಿ ನಾರಾಯಣನಾದಂತಹ ನಾನು ಈ ಮತಕರ ಕೆರೆಯಲ್ಲಿ ಇರುವ ಕಾರಣ ಕೂರ್ಮಾವತಾರಿಯಾಗಿ ನಾನು ಅಲ್ಲಿ ನೆಲೆಯಾದ ಕಾರಣ ನಿನಗೆ ನೀರು ದೊರೆಯಲಿಲ್ಲ ಮಗನೇ. ಹಾಗಾದರೆ ಅಹಂಕಾರಿಯಾದವನಿಗೆ ನೀರು ಬರೆಯ ಭಕ್ತಿ ಹೋಗುವುದಕ್ಕೆ ಕಾರಣ ನಾನು ನೀನು ಸ್ವಾಮಿ. ಆದ ಕಾರಣ ಉರಿಯುತ್ತಿರುವಂತಹ ನಿನ್ನ ತನುವನ್ನು ಸ್ಪರ್ಶ ಮಾಡಿದ್ದೇನೆ. ಅದರ ಜೊತೆಗೆ ಒಂದು ಮಾತು ಮಗನೇ, ಏನು? ಈ ಅಹಂಕಾರದವರಿಗೆ ಯಾವತ್ತೂ ನೀರು ಸಿಕ್ಕುವರು. ಓಹೋ, ನಾನು ನನ್ನದು ಅನ್ನುವಂಥ ಅಹಂಕಾರದಿಂದ ಮೆರೆಯುತ್ತಿರುವವನು ನೀನು. ಭಗವಂತನನ್ನು ನಾನು ನನ್ನ ವಾಹನದಲ್ಲಿ ಕೊಂಡು ಹೋಗ್ತೇನೆ ಅಂತ ನೀನು ಭಾವಿಸಿದರೆ ಅದು ತಪ್ಪು. ವಾಹನನಾಗಿದ್ದೇನೆ ಅನ್ನುವಂಥ ಸಂತೋಷವನ್ನು ತಿಳಿಯಬೇಕು. ಆದ ಕಾರಣ ಇದು ಮದಕದ ಕೆರೆ, ತುಳುನಾಡು ಅನ್ನುವಂಥ ಪುಣ್ಯ ಭೂಮಿಯಲ್ಲಿ ಇರ್ತಕ್ಕಂಥ ಈ ಕೆರೆ ಧರ್ಮದ ಭೂಮಿಯಾಗಿದೆ. ಆದ ಕಾರಣ ಧರ್ಮಸತ್ವವು ಇದರಲ್ಲಿ ಅಡಗಿದ ಕಾರಣ ಇನ್ನು ಮುಂದೆ ಧನ್ವಂತರಿಯಾಗಿ ಇದರಲ್ಲಿ ನೆಲೆಯಾಗುವುದರ ಮೂಲಕವಾಗಿ ಯಾರು ಈ ಕೆರೆಯಲ್ಲಿ ಸ್ನಾನಾದಿಗಳನ್ನು ಮಾಡ್ತಾರೋ, ತೀರ್ಥಸ್ನಾನವನ್ನು ಮಾಡ್ತಾರೋ ಅವರ ಸರ್ವರೋಗವನ್ನು ಗುಣಪಡಿಸುವಂಥ ಅನುಗ್ರಹವನ್ನು ಇದರಲ್ಲಿ ಮಾಡಿದ್ದೇನೆ. ಧನ್ವಂತರಿಯಾಗಿ ಈ ಕೆರೆಯಲ್ಲಿ ನೆಲೆಯಾಗಿರ್ತೇನೆ. ವೈಕುಂಠವನ್ನು ಸೇರಿಕೋ. ಈಗ ಅರ್ಥವಾಯ್ತು ನನಗೆ. ನಾನು ನನ್ನದು ಎಂಬುದು ಶೂನ್ಯ ಎಂದು. ಹೌದಾ? ಎಲ್ಲವೂ ನೀನೆ ಅಲ್ವಾ? ಈಗ ನನ್ನ ತಪ್ಪಿನ ಅರಿವಾಗಿದೆ, ನನ್ನನ್ನು ಕ್ಷಮಿಸು, ನೀನೇ ಉದ್ಧರಿಸಬೇಕು. ಈಗ ತಪ್ಪಿನ ಅರಿವಾಯಿತು ಅಂತ ಹೇಳಿದ್ರೆ ಇನ್ನೊಂದು ತಪ್ಪು ಮಾಡಲಿಕ್ಕೆ ವೇದಿಕೆ ಅಲ್ಲ. ಅಲ್ಲ, ಇಲ್ಲಿಗೆ ಮುಗಿಯಿತು. ಹಾಗಾದ್ರೆ ವೈಕುಂಠ ಸೇರಿಕೋ ಹೋಗು. ಬಂದರು ಬೀಜ ತಂದಾರು ಮುಂಜಾವಲು ಸುಂದರ ಬೆಳಗಿನ ಕಾಲದಲ್ಲಿ ಸುಂದರ ಬೆಳಗಿನ ಕಾಲದಲ್ಲಿ ನಮಸ್ಕಾರ ಸ್ವಾಮಿ. ಎಂಚ ಉಳ್ಳಾರು ಸೌಖ್ಯನತ್ತ ನರಮನೆಗೆ ಓಡಿತಿರವೆ ಸೌಖ್ಯ ಓಡು ತಿಕ್ಕೊಂಡು ಅವಳು ಓಡಿತೀವಿ ನಮ್ಮ ನರಮನೆ ಪುಟ್ಟಿನ ಯಾವಂದು ಪುಟ್ಟಿನದ ಸೌಖ್ಯ ನರ ಜನ್ಮ ನಾನೂರ ಮೂಡು ಬಿತ್ತೇನು ನರಮನೆ ಜನ್ಮ ಪುನಃ ಹೊರ ತಿಕ್ಕೊಂದಿಗೆ ಮುಕ್ಕರ ತಿಕ್ಕೊಂಡು ಮಾಡ್ರೆ ಸಾಧ್ಯ ಆ ಕೇಂದ್ರ ಜನ್ಮನೇ ನರಮನೆ ಜನ್ಮಕ್ಕೆ ಮಾನವ ಜನ್ಮ. ಈ ಮಾನವ ಜನ್ಮಡು ದಾದ ಬುದ್ಧಿಜೀವಿ ಆಯ್ತು, ದಾದ ಎಣ್ಣೆ ಕೆಲಸ ಮಾಡ್ಬಿಡಿ ಅದಕ್ಕೆ ದೇವೇರ್ನ ಸಹಾಯ ಉಂಟು ಒಂದು ಲೆಕ್ಕ. ದಾದಾಂಡರ ಮಾಡ್ತೊಂದಿದ್ರೆ ಅದಕ್ಕೆ ಸಹಾಯ ಇಜ್ಜಿ ನರಮನೆ ಜನ್ಮ ಮುಖ 10 ಜನಕ್ಕೂ ಆಯ ಸೈತ್ಯದ ಉಳ್ಳೆ ಇತ್ತದ ಸೈತ್ಯ ಅಂದ್ರೆ ರಡ್ಡು ಬಿದ್ದ ಉಂಟು. ಇದ್ದು ಸತ್ತವ ಸತ್ತು ಇದ್ದವ ಅಂತ ಪಂಡ ಇತ್ತದ ಸೈಪುಣ್ಯ ಎಂಚ ಗೊತ್ತುಂಡೆ ಓಲಾಲ್ ಒಂಜಿ ಸಭೆಕ್ಕೆ ಸೇರೋಂತು ಈ ಸಭೆಟ್ಟು ಬೊಬ್ಬೆ ಮಾಡೋಂತು ಏರು ಮಾತೇರೆಲ್ಲ ಕೇಳಂದೆ ಅಖಿಲಕಲಾತೆಗೆ ಮಾತೇರೋದಿತ್ತಿರ ಆಯ್ ದಾಯ ಮಾರ ಅವರ ಸೈ ಪೂಜೆ ಆ ಇತ್ತದ ಸೈತ್ಯ ಲೆಕ್ಕ ಸತ್ತು ಇದ್ದವ ಪಂಡ ಎಡ್ಡೆ ಕಾರ್ಯಕ್ರಮ ಒಂದು ಎಡ್ಡೆ ಅಂದ್ರೆ ಒಂಜಿ ಕೆಲಸ ಒಂಜಿ ಶಾಶ್ವತ ಬುಧಲು ವರಿಪುಡಂಚಿನ ಒಂಜಿ ದೈವಗೂ ನೇಮನ ಅಥವಾ ಒಂಜಿ ಭಜನೆನ ಅಥವಾ ಒಂಜಿ ದೇವಸ್ಥಾನನ ಕಟ್ಟಣ
ಆಯ ಸೈತದ ಉಳ್ಳೇಂದು ನಾಯಂಡ ಇಂಚಿನಾರು ಮಾತನವ್ಗೆ ಆ ಎತ್ತುವರ್ಸ ಅಂದ ಆಯಾ ಪುದರ್ ವರಿಪುನೊಂದು ಲೆಕ್ಕ ನರಮ್ಮನೆ ಬಂಡಾಗದಲ್ಲ ಕಣಜ್ಜಿ ಪೋಣಗ ಕೊಣದು ವೈರಜ್ಜಿ ಐಕ್ ನಂಗೆ ತಿಗುಣ ಹೋಗುತ್ತಂಡೆ ನಮಾತ್ ದೀಪುನಂಚಿನ ಒಂಜಿ ಸೊತ್ತುಂಡು ಪುದರ್ ಆ ಪುದರ್ನ ಎಡ್ಡೆ ಒರಿಪೌಂಡ ನಂಗೆ ಎಡ್ಡೆ ನಂಗೆ ಸ್ವರ್ಗ ದಿಗಿಂದ ಅಲ್ಪ ತೈಲ ಕಲ್ಪೇರಿ ಈ ಸ್ವರ್ಗಗೆ ಬೋಲ ಮಗ ಅಂತ ಮೂಲಾಯಿ ಸ್ವರ್ಗ ಇತ್ತಿನ ತಾಯಿಗೆ ಸ್ವರ್ಗ ಹೋಗುಂಡು ಮೂಲೆ ಅವು ಪಕ್ಕ ನಮ್ಗೆ ಸ್ವರ್ಗ ಉಂಟು ಮುಖಂಡ ರೊಕ್ಕ ಉಂಟು ನಾವು ಮುಲ್ಪ ಏತ್ ಮಾಲ್ಪ ಒಂದು ಲೆಕ್ಕ ಮಾಲ್ತುಪೇರಿ ಇಂದೇ 1000 ಗಣಪತಿ ಹೋಮ ಮಾಡ್ತಾನೆ ಯಾರಂದು 1000 ಜನಕ್ಕೂ ದಾನ ಕೊರ್ನ ಯಾರಂದು ಓವು ಮಾಡ್ತಿಲ್ಲ ಪ್ರಯೋಜನ ಐತಿ ಆ ಬುಕ್ಕೋರಿಯನ ಇಲ್ಲಿ ಹಾಳು ಮಾಡ್ಕೊಂಡವಳು ಬುಕ್ಕರಿಯ ನೆಮ್ಮದಿ ಹಾಳು ಮಾಡ್ಕೊಂಡವಳು ಅವೇ ನೆಮ್ಮದಿ ಇಂದ ಲೆಕ್ಕ ಇಲ್ಲಿ ಏಪಲ ಬಲ್ಲಿ ಒರಿ ನರಮನೆಯಾಗ ಬುಕ್ಕೋರಿ ನರಮನಿ ಆ ನೆಮ್ಮದಿನ ಹಾಳು ಮಾಡ್ತಿರ ಬಲ್ಲಿ ಆಯಾಗಿ ಬೋರ್ಚಿನ ನರಪಣ ವಿಷಯ ಓವುಳ ಮಾಡ್ತಿರ ಬಲ್ಲಿ ಅವು ನರಮನೆನ ತತ್ವ ನರಪಣ ಇಂದು ದಾನವಂತನೇ ದಾನ ಸೂರ್ಯಂಗ ಬುಜ್ಜಿ ಅವು ಬುದ್ಧರ ಬಡೆದು ಹೋಗ್ತೀನಿ ಧರ್ಮವಂತನೇ ಧರ್ಮಿಷ್ಠೇನ ಬುಜ್ಜಿ ಅವಳ ಬುದ್ಧರ ಬಡೆದು ಹೋಗ್ತೀನಿ ಅಂಚ ఆయన ನೆಮ್ಮದಿ అంటే బుక్కోరియన హాల్ ಮಾಡ್ತಿರ ಬಲ್ಲಿ ಅಂಚ ಅವು ತಗೊಂಡ ಅವು ನರಮ್ಮ ನಿಂದಿ ಲೆಕ್ಕ ಅಕ್ಬೋಡತ್ತ ಇತ್ತೆ ನಮ್ಮ ವೈದ್ಯದಿಂದ ಗೊತ್ತುಂಡಿ ನಮ್ಮ ಮೂಲೊಂದು ಪೂಜೆದ ಭಟ್ರು ಪೆಜತ್ತಣ್ಣ ಇರಿದಂತ ಪೇರು ಮಾತಿರ್ಲೇನ ಈ ಪೆಜತ್ತಣ್ಣ ಇರಿದಂತೆ ವಾ ಭಟ್ರಪ್ಪ ಅದು ಕೆಲವು ನಮ್ಮತ್ತೆ ಭಟ್ರನಕ್ಳುಂಡಿ ಅಮ್ಮಣ್ಣಾಯಿರು ಕೇಕುಣ್ಣಾಯಿರು ಪುಂಚತ್ತಾಯಿರು ಅರಬಿತ್ತಾಯಿರು ಭಯಪಡ್ತಾಯಿರು ಉಂಗುರು ಪುಳಿತ್ತಾಯಿರು ವಾ ಗುಂಗುರು ಪುಳಿಯತ್ತು ಉಂಗುರು ಆರು ಗುಂಗುರು ಪುಳಿಯೋ ಅಂತೀರಿ ಉಂಗುರು ಪುಳಿತ್ತಾಯಿರು ಇಂಚಿನಾಕ್ಲ ಪೂರ ಒಂಜಿ ಎಂಕ್ಲ ಬರಿಕ್ಕ ಮನ್ಪು ಅಂಚ ಕೆಲವು ನಮ್ಮನೆತ ಬರಿ ಉಂಡು ಶೆಟ್ನಕ್ಲ ಇಟ್ಲ ಕೆಲವು ನಮ್ಮನೆತ ಬರಿ ಉಂಡು ಪೂಜಾರ್ನಕ್ಲ ಇಟ್ಲ ಕೆಲವು ನಮ್ಮನೆತ ಬರಿ ಉಂಡು ಆ ವಸಂತನ ಕೇಳಲಿಕ್ಕೆ ಹೋಗು ಮತ್ತೆ ಬರಿ ಇಜ್ಜಿಂದು ಆರೇ ಗೊತ್ತಿಜ್ಜ ಆ ರೀತಿ ಮಂದಿ ಬಂದು ಒಳ ಹುಳು ಅಂತೇಳಿ ಚಳಿ ಬರ್ತದೆ ಹೋಗ್ತಿದ್ದು ಅಂಚ ನಮ್ಮ ಆರು ಕುಳ್ಳಿಯರಿಂದ ನಂಗೆ ಕುಳ್ಳಿಯರ ಹಬ್ಬನ ಬನ್ನಿ ನಮ್ಮ ಪೂಜೆ ಮಲ್ಪೋರ್ದ ಮೀಯೋಡತ್ತೆ ಕೆಲವು ಭಟ್ರ ನಕಲಿ ಮೀ ಪೇರು ಕೆಲವು ಭಟ್ರ ನಕಲಿ ಕೈಟಿ ತೀರ್ಥಗೆ ತೊಂದು ಗಂಗೆ ಕಾವೇರಿ ಸರಸ್ವತಿ ಗೋದಾವರಿ ಹೇಳಿ ಪುಣ್ಯತ್ತ ಪುದರ್ ಬಂದ್ರೆ ಓ ಪ್ರೋಕ್ಷಣೆ ಮಾಡ್ಬಿಡು ಅದೇಗೆ ಅವು ಮೀಯೋಡ್ ನಮ್ಮನ್ನ ಇದ್ದಿ ಅಂಕಲ ಈತ್ ಮಾಡ್ತಾನೆ ಯಾವುದು ಪೊಕ್ಕಡೆ ಮೀಯೋಡೆ ನೀ ಅಂಚನೆ ಮುರ್ಕಿನೇ ದೇವರ ದೂಪೇರಿಗೆ ಅಂಬೆ ಶುದ್ಧ ಆತೇಂದು ಮಾತ ಶುದ್ಧ ಹೊತ್ತಿಲ್ಲ ఆయన మనసు ಶುದ್ಧ ಎತ್ತಿನ ಯಾವ ಒಂದು ಲೆಕ್ಕ ಅಂಚ ಇನಿತ್ತ ದಿನೊತ್ತ ನಿಂದೆ ಮದಕದ ಕೆರೆಟ್ ಮೀನ ಕಲಸ ನೀರು ಮೀನ ಫಲ ಉಂಟು ಇದು ಮೀನು ನನ್ನ ನಿನ್ನಾತು ಶುದ್ಧ ಉಳಿದ್ದಿ ನೆಟ್ಟು ಈ ಮದಕದ ಕೆರೆಟ್ ಮೀದು ಒಂಜಿ ಚೆಂಬು ಗಿಂಡೆ ನೀರು ಕೊಡುತ್ತಾ ಶಾಸ್ತ್ರಾರಿಷ್ಟು ಮೂರ್ತಿನ ತಲೆಗೆ ಅಭಿಷೇಕ ಮಾಡ್ತಿಲ್ಲ ಅವೇ ಅಂಜ ಅಭಿಷೇಕ ಅಂಡೆಂದು ಲೆಕ್ಕ ಅಂಚನೆ ಏಪಲ್ದಲ್ಲೇ ನೀನು ಮೀಯರ ವೈದ್ಯ ಒಲ್ಲತ್ತಿ ಒಳ್ಳೆ ಏರು ಹುಡುಕಿ ಒಲ್ಲತ್ತಿ ಒಳ್ಳೆತ್ತು ಕಂದಡ್ಲತ್ತಿ ತೆತ್ತಿ ಮಾರ್ಯಾರೆ ನೀರ್ದ ಮೇಡು ತೆತ್ತಿ ಬೊಮ್ಮೊಂದು ಕತ್ತೆಂಜಿನಿ ಓ ಅವಳ ತೆತ್ತಿ ಎಂಚ ಹೊತ್ತು ಎತ್ತಿ ಬೊಲ್ತಿಪ್ಪುಣತ್ತೆ ಅಂದ ನೀರೇ ಗೊತ್ತಿ ಅಂತ ತಿಂತೀನಿ ತೆತ್ತಿ ಬೊಲ್ತಿಪ್ಪುಣ ಒಂದು ತೆತ್ತಿ ಬೊಲ್ತದೆ ಲಿಂಬೆ ಉಲ್ಟ ಹಾಕಾರು ಇದು ಬಂಗಾರದ ವರ್ಣ ಅದುಂಡು ಒವ್ವೇ ಆವಾಡು ಈ ತೆತ್ತಿನ ಬನ್ನಿ ದೂರ ಗೊತ್ತು ಆ ಬಟ್ಟೆ ಮುಳ್ಪಂಜಿ ಬಟ್ಟುಳ್ಳೆ ಯಾರು ತೂ ಅಂತ ಹೇಳಿ ತೆತ್ತಿ ಮುಟ್ಟಬೇಡ ಅಲ್ಲೇ ಗಿಂಡೆ ವೈದ್ಯಂಡ ಪವಿತ್ರವಾಯಿನಂಚಿನ ಗಿಂಡೆದೊಲ ತೆತ್ತಿ ಉಂಟು ಗಿಂಡೆದೊಲ ತೆತ್ತಿ ಉಂಟು ಎಲ್ಲ ತೂಕು ಸೇರತ್ತ ಎಲ್ಲ ಗೊತ್ತು ಬಂದು ಬೇರೆ ಬಟ್ಟರು ತೆತ್ತಿ ಉಂಟು ಹೊತ್ತು ಇಂದ ಹೇರವಳ್ಳಿ ನೀರು ಕೊಂಡೋಟಿ ಇರ್ತಲ್ಲ ಅವಳು ಒವ್ವು ಎಂಚನೆ ಅವಳು ಈ ಗಿಂಡೆದೊಲ ಬತ್ತಿನದ ತೆತ್ತಿನ ಏನು ಕೊಡುತ್ತೆ ಎನ್ನ ಇಲ್ಲದ ಕಲ್ಲ ಮೀಡು ಕೊಡೋದೀಪೆ ಈ ತೆತ್ತಿಗೆ ದಾದಾನ ಒಂದು ಸತ್ತು ಉಂಟು ಒಂದು ಲೆಕ್ಕ ದಾದ ಒಂಜಿ ಕಾರಣಗ ಉಂಟು ಒಂದು ಲೆಕ್ಕ ಅಂಚನೆ ಈ ತೆತ್ತಿನ ಕೊಡೋದು ಕಲ್ಲಗಳ